ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಈ ಒಂದು ಮಾಹಿತಿ ತಂತ್ರಜ್ಞಾನದ ಘಟಕ 3 ಯೂನಿಟ್ 3 ಡಿಜಿಟಲ್ ಡಾಕ್ಯುಮೆಂಟೇಷನ್. ಸೊ ಈ ಒಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಬಗ್ಗೆ ಈಗಾಗಲೇ ಒಂದು ಕ್ಲಾಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಒಂದು ಕ್ಲಾಸ್ನಲ್ಲಿ ನಿಮಗೆ ಈ ಒಂದು MS ವರ್ಡ್ನಲ್ಲಿ ಬರುವಂತಹ ಒಂದು ಲೇಔಟ್ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ನಾನು ಕೊಟ್ಟಿದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಏನಿದೆ ಯೂನಿಟ್ 3 ಇದು. ಸೊ ಅದರ ಒಂದು ಮುಂದುವರೆದ ಭಾಗವಾಗಿ ಈ ಒಂದು ಕ್ಲಾಸ್ 2 ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕ್ಲಾಸ್ 2 ನೀವು ಮಾಡುವಾಗ ನೀವೇನು ಮಾಡಬೇಕು ಅಂದರೆ, ಒಂದು MS ವರ್ಡ್ನಲ್ಲಿ ಒಂದು ಹಾಳೆಯಲ್ಲಿ ಒಂದು ಪೇಜ್ ಏನಿದೆ ಆ ಪೇಜ್ನಲ್ಲಿ ಒಂದು ಟೆಕ್ಸ್ಟನ್ನು ಟೈಪ್ ಮಾಡಿ. ನಿಮ್ಮ ಒಂದು ಇಂಗ್ಲೀಷ್ ಪುಸ್ತಕ ಇರ್ಬೋದು ಅಥವಾ ನಿಮ್ಮ ಒಂದು NSQFನ ಮಾಹಿತಿ ತಂತ್ರಜ್ಞಾನದ ಒಂದು ಕಾಪಿ ಇರುತ್ತೆ, ಪುಸ್ತಕ ಇರ್ತದೆ. ಸೊ ಅದನ್ನು ನೋಡಿಕೊಂಡು ನೀವು ಒಂದು ಪೇಜನ್ನು ಇಲ್ಲಿ ನೀವು ಟೈಪನ್ನು ಮಾಡಿ. ಸೊ ಟೈಪ್ ಮಾಡಿಕೊಂಡು ಇವತ್ತು ನಾನು MS ವರ್ಡಿನ ಒಂದೊಂದು ಸೆಕ್ಷನ್ಸನ್ನು ಪ್ರಥಮವಾಗಿ ನಾನು ಇಲ್ಲಿ ಹೋಮ್ ಸೆಕ್ಷನ್ಸ್ನ ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಿ, MS ವರ್ಡನ್ನು ಓಪನ್ ಮಾಡಿದಾಗ ನಮಗೆ ಇಲ್ಲಿ ಫೈಲ್ ಬರುತ್ತೆ, ಹೋಮ್ ಬರುತ್ತೆ, ಇನ್ಸರ್ಟ್ ಇದೆ, ಡ್ರಾ ಇದೆ, ಡಿಸೈನ್ ಇದೆ, ಲೇಔಟ್ ಇದೆ, ರೆಫರೆನ್ಸಸ್ ಇದೆ, ಮೇಲಿಂಗ್ಸ್ ಇದೆ, ರಿವ್ಯೂ, ವ್ಯೂ ಆ್ಯಂಡ್ ಹೆಲ್ಪ್. ಸೊ ಇಷ್ಟೊಂದು MS ವರ್ಡ್ನಲ್ಲಿ ಮೇನ್ ಬರುವಂತಹ ಒಂದು ಹೆಡ್ಡಿಂಗ್ಸ್ ಇದೆ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಲೇಔಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾಕೆ ನೀವು ಹೋಮನ್ನು ಹೊರತುಪಡಿಸಿ ನೇರವಾಗಿ ಲೇಔಟ್ಗೆ ಹೋಗಿದ್ದೀರಿ ಅಂದರೆ, ನಾವು ಟೈಪ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಟೈಪಿಂಗ್ ಏರಿಯಾ ಏನಿದೆ, ಮಾರ್ಜಿನ್ಸ್ ಏನಿದೆ ಮತ್ತು ಅದರ ಒಂದು ಪೊಸಿಷನ್ಸನ್ನು ನಾವು ಮಾಡ್ಕೊಳ್ಳೇಬೇಕಾಗತ್ತೆ, ಸೆಟಪ್ ಮಾಡ್ಕೋಬೇಕು. ಅದಾದ ನಂತರ ನಮ್ಮ ಟೈಪಿಂಗ್ ಪ್ರೊಸೆಸನ್ನು ನಾವು ಮಾಡಬೇಕಾಗತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಹೋಮ್ ಆಪ್ಷನ್ಸ್ನಲ್ಲಿ ಏನೆಲ್ಲ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಒಂದು ಹಾಳೆಯಲ್ಲಿ ಒಂದು ಪುಟವನ್ನು ನೀವೇನು ಮಾಡಬೇಕು, ಟೈಪನ್ನು ಮಾಡಿಡಿ. ಸೊ ಇಲ್ಲಿ ಹೋಮ್ನಲ್ಲಿ ಪ್ರಥಮವಾಗಿ ನಾನು ಕರ್ಸರನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ಹೋಮ್ನಲ್ಲಿ ಪ್ರಥಮವಾಗಿ ಒಂದು ಬಾಕ್ಸ್ ಇದೆ. ಸೊ ಬಾಕ್ಸ್ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ. ಸೊ ಆ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪಟ್ಟಿ ಬರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ, ಇದು ಏನಂದರೆ, ಈಗ ನಮ್ಮ MS ವರ್ಡ್ನಲ್ಲಿ ಇರುವಂತಹ ಏನು ಟೈಪಿಂಗ್ ಮಾಡಿರ್ತೀವಿ, ಸೊ ಆ ಅಕ್ಷರಗಳನ್ನು ನಾವು ಬೇರೆ ಬೇರೆ ವಿನ್ಯಾಸದಲ್ಲಿ ಬೇರೆ ಬೇರೆ ಡಿಸೈನ್ಗಳನ್ನು ಬೇರೆ ಬೇರೆ ಫಾಂಟ್ಗಳನ್ನು ಕೊಡಲಿಕ್ಕೆ ಈ ಬಾಕ್ಸನ್ನು ಯೂಸ್ ಮಾಡ್ತೀವಿ. ಸರಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ ಯಾವ್ಯಾವ ರೀತಿ ಬದಲಾವಣೆಗಳು ಆಗ್ತದೆ ಅಂತ. ಇಲ್ಲಿ ನಾನು ಈ ಒಂದು ಕಂಪ್ಲೀಟ್ MS ವರ್ಡನ್ನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ನೋಡಿ, ಈಗ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈಗಾಗಲೇ ಇರುವಂತಹ ಒಂದು ಫಾಂಟ್ ಯಾವುದು ಅಂದರೆ ಟೈಮ್ಸ್ ಯಾವುದಿದೆ, ಟೈಮ್ಸ್ ನ್ಯೂ ರೋಮನ್ ಅಂತ ಇದೆ. ಟೈಮ್ಸ್ ನ್ಯೂ ರೋಮನ್ ಅಂತ ಆಲ್ಮೋಸ್ಟ್ ಆಗಿ ಆಫಿಷಿಯಲ್ ಲೆಟರ್ಸನ್ನು ಟೈಪ್ ಮಾಡುವಾಗ ಅದೆಟ್ಟು ಇಂಗ್ಲೀಷ್ನಲ್ಲಿ ಇದ್ದರೆ ಅದನ್ನು ಟೈಮ್ಸ್ ನ್ಯೂ ರೋಮನ್ ಒಂದು ಫಾಂಟ್ನಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ. ಈಗ ನೋಡಿ, ತಾವು ಗಮನಿಸ್ತಾ ಹೋಗಬೇಕು, ನಾನು ಯಾವ ರೀತಿ ಫಾಂಟನ್ನು ಚೇಂಜ್ ಮಾಡಿದ್ದೀನಿ, ಯಾವ ರೀತಿ ಅಕ್ಷರಗಳ ಒಂದು ವಿನ್ಯಾಸದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ನೋಡಿ. ಇಲ್ಲಿ ಯಾವ ರೀತಿ ನೋಡಿ, ನಾನು ಯಾವ್ಯಾವ ರೀತಿ ಚೇಂಜ್ ಮಾಡಿದ್ದೀನಿ ಆ ರೀತಿ ನೋಡಿ ಆ ಫಾಂಟ್ನಲ್ಲಿ ಆ ಅಕ್ಷರಗಳ ವಿನ್ಯಾಸ ಬದಲಾವಣೆ ಆಗ್ತಾ ಇದೆ ನೋಡಿ. ಇಲ್ಲಿ ಎನ್ಗ್ರೇವರ್ಸ್ MT ಅಂತ ಇದೆ ನೋಡಿ, ಈ ರೀತಿ ಕಾಣ್ತಾ ಇದೆ. ಅಲ್ಜೇರಿಯನ್ ಅಂತ ಒಂದು ಫಾಂಟನ್ನು ತೆಗೆದುಕೊಂಡಾಗ ಡಿಸೈನ್ ಚೇಂಜ್ ಆಯಿತು. ಸೊ ನೋಡಿ, ಸೊ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಕೆಲವೊಂದು MS ವರ್ಡ್ನಲ್ಲಿ ನಾವು ಟೈಪನ್ನು ಮಾಡುವಾಗ ಒಂದು ಹೆಡ್ಡಿಂಗ್ಸನ್ನು ಒಂದು ಡಿಸೈನ್, ಒಂದು ಹೆಡ್ಡಿಂಗ್ ಫಾಂಟ್ ಏನಿರುತ್ತೆ, ಹೆಡ್ಡಿಂಗನ್ನು ಒಂದು ಫಾಂಟನ್ನು ಕೊಡುವಂಥದ್ದು. ಆಮೇಲೆ ಟೆಕ್ಸ್ಟ್ ಬಾಡಿ ಏನು ಟೈಪ್ ಮಾಡ್ತೀವಿ ಅದಕ್ಕೆ ಬೇರೆ ಒಂದು ಫಾಂಟನ್ನು ಕೊಡ್ತಾ ಹೋಗ್ಬೋದು. ನೀವು ಇಲ್ಲಿ ಸಾಕಷ್ಟು ರೀತಿಯ ಫಾಂಟ್ಗಳನ್ನು ತಾವು ನೋಡ್ತಾ ಇದ್ದೀರಿ. ಸಾಕಷ್ಟು ಅತ್ಯಂತ ಅದ್ಭುತವಾಗಿರುವಂಥ, ಬ್ಯೂಟಿಫುಲ್ ಆಗಿರುವಂಥ, ಚೆನ್ನಾಗಿರುವಂಥ ಒಂದಿಷ್ಟು ಫಾಂಟ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ತಾವಿಲ್ಲಿ ಏನು ಮಾಡಬೇಕಾಗತ್ತೆ, ಪ್ರಾಕ್ಟಿಕಲ್ ಕ್ಲಾಸ್ ಮಾಡುವಾಗ ಸೊ ಒಂದು MS ಹಾಳೆಯಲ್ಲಿ ಟೈಪನ್ನು ಮಾಡಿದ ಮೇಲೆ ಪ್ರತಿಯೊಂದು ಆ ಅಕ್ಷರಗಳಿಗೆ ಮೊದಲು ಸೆಲೆಕ್ಟ್ ಮಾಡಬೇಕು. ಸೊ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಿ, ನಿಮ್ಮ ಮೌಸ್ ಅಥವಾ ಲ್ಯಾಪ್ಟಾಪ್ ಇರ್ಬೋದು. ಮೌಸ್ ಅಂತ ಇದ್ದಾಗ ನೀವೇನು ಮಾಡ್ತೀರಿ, ಲೆಫ್ಟ್ ಬಟನನ್ನು ಇಟ್ಕೊಂಡು ಈ ರೀತಿ ನೀವು ಡ್ರ್ಯಾಗ್ ಮಾಡಿದಾಗ ಸೆಲೆಕ್ಟ್ ಆಗುತ್ತೆ. ಅದರ್ವೈಸ್ ನಿಮಗೆ ಈ ಮಧ್ಯದಲ್ಲಿ MS ವರ್ಡ್ ಹೇಳುವಾಗ ಒಂದಿಷ್ಟು ಶಾರ್ಟ್ಕಟ್ ಕೀಸನ್ನು ನಾನು ಹೇಳ್ತಾ ಇರ್ತೀನಿ, ನೀವು ನೋಟ್ಬುಕ್ನಲ್ಲಿ ನೋಟ್ ಮಾಡ್ತಾ ಹೋಗಬೇಕು. ಈ ಶಾರ್ಟ್ಕಟ್ ಕೀಗಳನ್ನು ಬಳಸೋದ್ರಿಂದ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ನೀವು ವರ್ಕನ್ನು ಮಾಡ್ಬೋದು. ಸೊ ಏನು ಸರ್, ಇಷ್ಟೆಲ್ಲ ಇದೆ. ಈಗ ನಾನು ಸೆಲೆಕ್ಟ್ ಮಾಡಬೇಕಾಗಿದೆ ಹೇಗೆ ಅಂದರೆ, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಏನಿದೆ ಅಲ್ಲಿ ಕಂಟ್ರೋಲ್ ಮತ್ತು ಎ ಈ ಎರಡೂ ಕೀಗಳನ್ನು ಒಟ್ಟಿಗೆ ಆಗಿ ಪ್ರೆಸ್ ಮಾಡಬೇಕು. ಫಸ್ಟಿಗೆ ಕಂಟ್ರೋಲ್ ಒತ್ತಿ ಇಡಿ, ಈ ರೀತಿ ಪ್ರೆಸ್ ಮಾಡಿ, ಇನ್ನೊಂದು ಬೆರಳಿನಿಂದ ಎ ಪ್ರೆಸ್ ಮಾಡಿ. ನೋಡಿ, ನಾನು ಮಾಡ್ತಾ ಇದ್ದೀನಿ, ಮೊದಲು ಕಂಟ್ರೋಲನ್ನು ಪ್ರೆಸ್ ಮಾಡಿದ್ದೀನಿ, ಯಾವುದೇ ರೀತಿ ಎಫೆಕ್ಟ್ ಇಲ್ಲ, ಎ ಮಾಡಿದೆ. ಸೊ ಕಂಟ್ರೋಲ್ ಮತ್ತು ಎ ಎರಡನ್ನು ಜೊತೆಯಾಗಿ ಪ್ರೆಸ್ ಮಾಡಿದಾಗ ನಿಮ್ಮ ಹಾಳೆಯಲ್ಲಿರುವಂಥ ಎಲ್ಲ ಅಕ್ಷರಗಳು ಇಲ್ಲಿ ಏನಾಗುತ್ತೆ, ಸೆಲೆಕ್ಟ್ ಆಗುತ್ತೆ. ಸೊ ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಪ್ಲಸ್ ಎ ಅಂದರೆ ಸೆಲೆಕ್ಟ್ ಆಲ್.
ಎಲ್ಲ ಒಂದು ಟೆಕ್ಸ್ಟ್ಗಳನ್ನು ನಾವು ಒಂದೇ ಬಾರಿಗೆ ಸೆಲೆಕ್ಟನ್ನು ಮಾಡಲಿಕ್ಕೆ ಆಗ್ತದೆ. ನಾವು ಮೌಸನ್ನು ತೆಗೆದುಕೊಂಡು ಅದು ಲೆಫ್ಟ್ ಬಟನನ್ನು ಹಿಡ್ಕೊಂಡು ಡ್ರ್ಯಾಗ್ ಮಾಡಿ ಇಷ್ಟು ಸಮಯನೇ ಬೇಕಾಗೋದಿಲ್ಲ. Ctrl+A ಏನು ಮಾಡಿದರೆ ಇಲ್ಲಿ ಸೆಲೆಕ್ಟ್ ಆಗ್ತದೆ. ಓಕೆ, ಇದು ಒಂದು ನೀವು ಕಲ್ತ್ರಿ. ಸರಿ, ಇನ್ನೊಂದಾಗುತ್ತೆ ಸರ್, ನನಗೆ ಈಗೇನು ನೀವು ಕಾಣ್ತಾ ಇದೆ MS Wordನಲ್ಲಿ ಟೈಪ್ ಮಾಡಿದ್ದೀರಿ, ನನಗೆ ಮೊದಲ ಒಂದು 3 ಲೈನ್ಸ್ ಮಾತ್ರ ಸೆಲೆಕ್ಟ್ ಮಾಡಬೇಕಾಗಿದೆ. ಕಂಪ್ಲೀಟ್ MS Wordನಲ್ಲಿರುವಂಥ ಎಲ್ಲ ಅಕ್ಷರಗಳು ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಸೊ ನೀವು Ctrl ಮತ್ತು A ಅಂತ ಹೇಳಿದಾಗ ಎಲ್ಲ ಸೆಲೆಕ್ಟ್ ಆಯಿತು. ನನಗೆ ಫಸ್ಟ್ 3 ಲೈನ್ಸ್ ಮಾತ್ರ ಬೇಕು. ಸೊ ಅದು ಹೇಗೆ ಮಾಡಬೇಕು ಸರ್ ಅಂದರೆ, ನೀವೇನು ಮಾಡಬೇಕು, ನೀವು ನಿಮ್ಮ ಒಂದು ಕರ್ಸರನ್ನು ಏನು ಮಾಡಬೇಕು, ಇಲ್ಲಿ AI ಮುಂದೆ ಇಡಿ. ನೋಡಿ, ಇದು ಕೂಡ ಶಾರ್ಟ್ಕಟ್ಗೆ ಇದೆ. ಎಲ್ಲಿಂದ ನೀವು ಸೆಲೆಕ್ಷನ್ ಮಾಡಬೇಕಾಗಿದೆ ಅಲ್ಲಿ ನಿಮ್ಮ ಕರ್ಸರ್ ತಂದು ಇಡಬೇಕು. ಆಮೇಲೆ ನಿಮ್ಮ ಒಂದು ಕೀಬೋರ್ಡ್ನಲ್ಲಿರುವಂಥ ಶಿಫ್ಟ್ ಬಟನನ್ನು ಇಟ್ಕೊಳ್ಳಿ. ಶಿಫ್ಟ್ ಕೀ ಏನಿದೆ ಅದನ್ನು ಹಾಗೆ ಪ್ರೆಸ್ ಮಾಡಿ. ಇನ್ನೊಂದು ಬೆರಳಿನಿಂದ ನಿಮ್ಮ ಒಂದು ಕೀಬೋರ್ಡ್ನಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ, ಯಾವುದು ಅಪ್ವರ್ಡ್, ಡೌನ್ವರ್ಡ್, ರೈಟು, ಲೆಫ್ಟು ಅಂತ. ಸೊ ಏನು ಆ್ಯರೋ ಮಾರ್ಕ್ ಇದೆ ಅದರಲ್ಲಿ ನೀವು ಯಾವ ದಿಕ್ಕಿನಲ್ಲಿ ಸೆಲೆಕ್ಷನ್ ಮಾಡಬೇಕಾಗಿದೆ ಅದನ್ನು ನೀವು ಮಾಡಬೇಕು, ಪ್ರೆಸ್ ಮಾಡ್ತಾ ಹೋಗಿ. ನೋಡಿ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ರೈಟ್ ಸೈಡ್ ಏನು ಮಾಡ್ತಾ ಇದ್ದೀನಿ, ಆ್ಯರೋ ಮಾರ್ಕನ್ನು ಪ್ರೆಸ್ ಮಾಡ್ತಾ ಹೋಗಿದ್ದೀನಿ. ಈ ರೀತಿ ಪ್ರೆಸ್ ಮಾಡುವಾಗ ಶಿಫ್ಟ್ ಕೀಯನ್ನು ಹಾಗೆ ಹಿಡಿದಿಟ್ಕೊಳ್ಬೇಕು. ಶಿಫ್ಟನ್ನು ಹಾಗೆ ಲಾಂಗ್ ಪ್ರೆಸ್ ಮಾಡ್ತಾ ಇರಬೇಕು. ಜೊತೆಯಲ್ಲಿ ನೀವು ರೈಟ್ ಇರುವಂತಹ ಒಂದು ಆ್ಯರೋ ಮಾರ್ಕನ್ನು ನೀವು ಪ್ರೆಸ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಒಂದು ಎಲ್ಲಿವರೆಗೂ ಪ್ರೆಸ್ ಮಾಡ್ತೀರಿ ಅಲ್ಲಿವರೆಗೆ ಸೆಲೆಕ್ಷನ್ ಆಗುತ್ತೆ. ಸರಿ, ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು 3 ಲೈನ್ಸ್ ಮಾತ್ರ ಮಾಡಬೇಕಾಗಿತ್ತು. ಈಗ ಏನು ಮಾಡೋದು ಅಂದರೆ, ನೀವು ಲೆಫ್ಟ್ ಇರುವಂಥ ಕೀಯನ್ನು ರಿವರ್ಸ್ ಆಗಿ ನೀವೇನು ಮಾಡ್ಕೊಳ್ಳಿ, ಆ ಕೀಯನ್ನು ನೀವು ಪ್ರೆಸ್ ಮಾಡ್ತಾ ಹೋಗಿದರೆ ಏನಾಗುತ್ತೆ, ನಿಮ್ಮ ಒಂದು ಸೆಲೆಕ್ಷನ್ ಕೂಡ ಈ ರೀತಿ ಆಗುತ್ತೆ. ಸೊ ಶಾರ್ಟ್ಕಟ್ ಕೀ ಇದೆ, ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಶಿಫ್ಟ್ ಪ್ಲಸ್ ಆ್ಯರೋ ಕೀಸ್, ಇಟ್ ಮೇ ಬಿ ಯಾವುದು, ಇಟ್ ಮೇ ಬಿ ರೈಟ್, ಇಟ್ ಮೇ ಬಿ ಲೆಫ್ಟ್. ಸೊ ಹಾಗಾದರೆ ಸರ್, ಈಗ ಡೌನ್ ಮಾಡಿದರೆ ಅಂದರೆ ಒಂದು ಅಪ್ವರ್ಡ್ ಇದೆ, ಒಂದು ಡೌನ್ವರ್ಡ್ ಡೈರೆಕ್ಷನ್ ಇದೆ. ಈಗ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀನಿ, ನಾನು ಡೌನ್ವರ್ಡ್ ಡೈರೆಕ್ಷನ್ ಮಾಡಿದರೆ ಕಂಪ್ಲೀಟ್ ಆಗಿರುವಂಥ ಲೈನ್ಸ್ ಆ ರೀತಿ ಸೆಲೆಕ್ಟ್ ಆಗಿದೆ. ಅಪ್ವರ್ಡ್ ಡೈರೆಕ್ಷನ್ ಮಾಡಿದರೆ ಸೆಲೆಕ್ಷನ್ ಒಂದೊಂದು ಲೈನಿಗೆ ಇಲ್ಲೇನಾಗ್ತಾ ಇದೆ, ಜಂಪ್ ಆಗ್ತಾ ಹೋಗ್ತಾ ಇದೆ. ಇದು ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಸೆಲೆಕ್ಷನ್ನು. ಇದು ಇಲ್ಲೇನಾಗುತ್ತೆ ನೋಡಿ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಡಿಜಿಟಲ್ ಡಾಕ್ಯುಮೆಂಟೇಷನಲ್ಲಿ ನಾವು ವಿಶೇಷವಾಗಿ ಶಾರ್ಟ್ ಕೀಸನ್ನು ಕಲಿತೀವಿ. ಒಬ್ಬ ವ್ಯಕ್ತಿ ಶಾರ್ಟ್ ಕೀಸ್ನಲ್ಲಿ ಪರ್ಫೆಕ್ಷನ್ ಮಾಡಿದರೆ ಅಲ್ಲಿ ಕಡಿಮೆ ಸಮಯದಲ್ಲಿ ನೀವು ಟೈಪಿಂಗನ್ನು ಕಲಿಬೋದು. ನಿಮ್ಮ ಒಂದು ಕಂಪ್ಯೂಟರ್ ಮೇಲೆ ಒಂದು ಮಾಸ್ಟ್ರಿ ಪಡಿಬೇಕಾಗಿತ್ತು, ಪ್ರಭುತ್ವವನ್ನು ಪಡಿಬೇಕಾಗಿದ್ದರೆ ಶಾರ್ಟ್ ಕೀಸ್ ಪ್ಲೇ ವೆರಿ 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 ಇಂಪಾರ್ಟೆಂಟ್ ರೋಲ್. ಪ್ರಮುಖವಾದ ಪಾತ್ರವನ್ನು ಈ ಒಂದು ಶಾರ್ಟ್ ಕೀಗಳು ಪಾತ್ರ ವಹಿಸ್ತವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈಗ ನಾನು 2 ಹೇಳಿದ್ದೆ, ಒಂದು ಕಂಟ್ರೋಲು ಮತ್ತು ಎ, ಇನ್ನೊಂದು ಶಿಫ್ಟ್ ಮತ್ತು ಆ್ಯರೋ ಕೀ. ಸೊ ಈ ಮುಖಾಂತರ ನಾವು ಯಾವ ರೀತಿ ನಾವು ಸೆಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಇದಾದಮೇಲೆ ಸೆಲೆಕ್ಷನ್ ರಿಲೇಟೆಡ್ ಅಂತ ಬಂದಾಗ ನಾನು ಇನ್ನೊಂದು ನಿಮಗೆ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಏನಂದರೆ ಇಲ್ಲಿ ಏನು ಮಾಡಬೇಕಂದ್ರೆ, ಈಗ ಎಲ್ಲಿವರೆಗೂ ನಾನೀಗ ಆ್ಯರೋ ಮಾರ್ಕಿಂದ ನಾನು ಪ್ರೆಸ್ ಮಾಡ್ತಾ ಹೋಗಿದರೆ ಮತ್ತೆ ನನಗೆ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೂ ಫಾಸ್ಟ್ ಮಾಡಲಿಕ್ಕೆ ಹೇಗೆ ಅಂದರೆ, ನಾನು AI ಹತ್ರ ಕರ್ಸರ್ ಇಟ್ಟಿದ್ದೀನಿ, ಮೇಲೆ ಶಿಫ್ಟನ್ನು ಹಿಡ್ಕೋಬೇಕು. ಶಿಫ್ಟ್ ಲಾಂಗ್ ಪ್ರೆಸ್ ಇಟ್ಕೊಂಡು ನೀವು ಎಲ್ಲಿವರೆಗೆ ಸೆಲೆಕ್ಷನ್ ಮಾಡಬೇಕಾಗಿದೆ ತಾವು ಗಮನಿಸಿ, ಇಲ್ಲಿ ಡೀಪ್ ಅಂತ ಇದೆ. ಸೊ ಡೀಪ್ವರೆಗೆ ನನಗೆ ಸೆಲೆಕ್ಷನ್ ಮಾಡಬೇಕಾಗಿದೆ. ಸೊ ಡೀಪ್ ಪಕ್ಕದಲ್ಲಿ ಬಂದು ನಾನು ಕ್ಲಿಕ್ ಮಾಡ್ತೇನೆ ಅಷ್ಟೆ. ನೋಡಿ, ಒಂದು ಸಿಂಗಲ್ ಕ್ಲಿಕ್ ಇಲ್ಲಿ ಎಲ್ಲ ಲೈನ್ಸು ಸೆಲೆಕ್ಟ್ ಆಗಿತ್ತು. ಮತ್ತೊಂದು ಸಲ ತೋರಿಸಿರ್ತೀನಿ. ಈಗ ನೋಡಿ, ನಾನು AI ಅಂತ ಇದೆ, ಅಲ್ಲಿ ಕರ್ಸರ್ ಇದೆ. ಶಿಫ್ಟನ್ನು ಲಾಂಗಾಗಿ ಪ್ರೆಸ್ ಇಟ್ಕೊಳ್ತೀನಿ. ಇಲ್ಲಿ ಜಿಯೋ ಪ್ಯಾರಡಿ ಅಂತ ಇದೆ, ಇಲ್ಲಿವರೆಗೆ ಬೇಕು ನನಗೆ ಸೆಲೆಕ್ಷನ್. ಸೊ ಅಲ್ಲಿವರೆಗೆ ನಾನು ಮೌಸನ್ನು ತಂದು ಇಲ್ಲಿ ನಾನು ಲೆಫ್ಟ್ ಕ್ಲಿಕ್ಕನ್ನು ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿದ ಕೂಡಲೇ ನೋಡಿ, ಅಷ್ಟು ಎಲ್ಲ ಏನಾಯಿತು, ಆಟೋಮೆಟಿಕ್ ಸೆಲೆಕ್ಷನ್ ಆಯಿತು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮಗೆ 3 ಟ್ರಿಕ್ಕನ್ನು ಹೇಳಿದ್ದೀನಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನಲ್ಲಿರುವಂಥ ಟೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿಕ್ಕೆ. ಸೊ ಒಂದು, ನಿಮ್ಮ ಒಂದು ನಿಮ್ಮ ಕೀಬೋರ್ಡ್ ಏನಿರುತ್ತೆ, ನಿಮ್ಮ ಮೌಸಿನ ಲೆಫ್ಟ್ ಕೀಯನ್ನು ಬಳಸಿಕೊಂಡು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀರಿ. ಎರಡನೇದು, ಕಂಟ್ರೋಲ್ ಮತ್ತು ಎಯನ್ನು ಏಕಕಾಲಕ್ಕೆ ಪ್ರೆಸ್ ಮಾಡೋದ್ರ ಮುಖಾಂತರ ಸೆಲೆಕ್ಟ್ ಮಾಡ್ತೀರಿ. ಆಮೇಲೆ ನೀವು ಶಿಫ್ಟನ್ನು ಇಟ್ಕೊಂಡು ಆ್ಯರೋ ಕೀಸ್ಗಳನ್ನು ಬಳಸಿಕೊಂಡು ನಿಮಗೆ ಎಷ್ಟು ಏರಿಯಾ ಬೇಕು, ಎಷ್ಟು ಲೈನ್ಸ್ ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡ್ತೀರಿ. ನೋಟ್ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಎವಾಪರೇಟಿಂಗ್ ಸಬ್ಜೆಕ್ಟ್ ಅಂತ. ನೀವು ಎಷ್ಟು ವೇಗವಾಗಿ ಕಲಿತೀರಿ ಅಷ್ಟೇ ವೇಗವಾಗಿ ನೆನಪು ಕೂಡ ಹೋಗ್ತಾ ಇರುತ್ತೆ. ಸೊ ಇದಾದ ಮೇಲೆ ನಾವು ಏನು ಮಾಡಬೇಕು, ಶಿಫ್ಟನ್ನು ಇಟ್ಕೊಂಡು ಕರ್ಸರನ್ನು ಮೂವ್ ಮಾಡೋದ್ರ ಮುಖಾಂತರ, ಕ್ಲಿಕ್ಕನ್ನು ಮಾಡೋದ್ರ ಮುಖಾಂತರ ನಾವು ಏರಿಯಾವನ್ನು ಸೆಲೆಕ್ಟನ್ನು ಮಾಡ್ಬೋದು. ಸರಿ, ಸೊ 2 ಆಯಿತು. ಒಂದು, ನಾವು ಫಾಂಟ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಎರಡನೇದು
ಅಲ್ಲಿ ಇರುವಂಥ ಟೆಕ್ಸ್ಟನ್ನು ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಶಾರ್ಟ್ ಕೀಸ್ ಇವೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಈ ಶಾರ್ಟ್ ಕೀಸನ್ನು ನಿಮ್ಮ ಒಂದು FA2 FA3 ಎಕ್ಸಾಮ್ಸ್ನಲ್ಲಿ, ಆ್ಯನ್ಯುವಲ್ ಎಕ್ಸಾಮ್ಸ್ನಲ್ಲಿ ಕೂಡ ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಸೊ ಇದಾದಮೇಲೆ ಈಗ ನಮಗೆ ಏನಾಗಬೇಕಾಗಿದೆ ಅಂದರೆ, ಸರ್ ನಾನು ಈ ರೀತಿ ಮಾಡಿದ್ದೀನಿ, ಈ ಫಸ್ಟ್ ಲೈನ್ ಏನಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಲೈನ್ ಇದೆ. ಸೊ ಈ ಒಂದು ಲೈನನ್ನು ನಾನು ಏನು ಮಾಡಬೇಕಾಗಿದೆ, ಫಸ್ಟ್ 2 ಲೈನ್ಸು, ಈ 2 ಲೈನ್ಗಳು ಇಂಪಾರ್ಟೆಂಟ್ ಇದೆ ಸರ್, ಅದಕ್ಕಾಗಿ ನಾನು ಇದನ್ನು ಸ್ವಲ್ಪ ಬೋಲ್ಡಾಗಿ ಕಾಣಬೇಕು ಅಂತಂದಾಗ ನಾವು ಯಾವ ಲೈನನ್ನು ನಾವು ಬೋಲ್ಡಾಗಿ ಕಾಣಬೇಕಾಗಿದೆ ಆ ಲೈನನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಿ ಅಂತ ಇದೆ, ಬಿ ಎಂಬ ಒಂದು ಅಕ್ಷರವನ್ನು ಕ್ಲಿಕ್ ಮಾಡಿದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಆ 2 ಲೈನ್ಗಳು ಏನಾಗಿದೆ ಅಂದರೆ ಇಲ್ಲಿ ಬೋಲ್ಡಾಗಿ ಬರ್ತಾ ಇದೆ. ಅಂದರೆ ನೀವು ಹೆಡ್ಡಿಂಗನ್ನು ನೀವು ಟೈಪ್ ಮಾಡುವಾಗ ಆ ಹೆಡ್ಡಿಂಗನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬಿ ಅಂತ ಒತ್ತಿದರೆ ನಿಮಗೇನಾಗುತ್ತೆ, ಬೋಲ್ಡ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೆ ನಾನು ನಿಮಗೆ ಮಧ್ಯದಲ್ಲಿ ಟ್ರಿಕ್ಕನ್ನು ಹೇಳ್ತೀನಿ, ಟ್ರಿಕ್ಕನ್ನು ನೀವು ನೋಟ್ ಮಾಡಿಕೊಳ್ಳೇಬೇಕು. ಸೊ ಈಗ ಸರ್ ಈಗ ಓಕೆ ನಾವು ಈ ರೀತಿ ಸೆಲೆಕ್ಟ್ ಮಾಡ್ತೀವಿ. ಈಗ ನಾನು ಮತ್ತೊಂದು ಸಲ ತೋರಿಸಿರ್ತೀನಿ. ಸೊ ಇಲ್ಲಿ ಏನು ಮಾಡುತ್ತೀನಿ, ನಾನು ಇಷ್ಟು ಲೈನ್ ಸೆಲೆಕ್ಟ್ ಮಾಡಬೇಕಾಗಿದೆ. ನಾನು ಅಲ್ಲಿ ಕರ್ಸರನ್ನು ಇಟ್ಟಿದ್ದೀನಿ. ಬೈ ಅಂತ ಏನು 2ನೇ ಲೈನಿನ ಕೊನೆಯ ಒಂದು ಅಕ್ಷರದಲ್ಲಿ ಬಂದು ಕ್ಲಿಕ್ ಮಾಡಿದೆ, ಸೆಲೆಕ್ಷನ್ ಆಯಿತು. ಸರ್ ನಾನು ಮತ್ತೆ ನನ್ನ ಒಂದು ಮೌಸನ್ನು ತೆಗೆದುಕೊಂಡು ಬಿಗೆ ನಾನು ಪ್ರೆಸ್ ಮಾಡಬೇಕಾಗಿದೆ. ಇಲ್ಲಿ ಏನಾದರೂ ಶಾರ್ಟ್ಕಟ್ ಕೀಸ್ ಇದೆಯಾ ಅಂದರೆ ಖಂಡಿತ ಇದೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ನೀವು ಕಂಟ್ರೋಲ್ ಬಿ ಅಂತ ಮಾಡಬೇಕು. ಕಂಟ್ರೋಲ್ ಕೀಯನ್ನು ಲಾಂಗ್ ಆಗಿ ಪ್ರೆಸ್ ಮಾಡಿ, ಬಿ ಕೀಯನ್ನು ಜೊತೆಯಲ್ಲಿ ಪ್ರೆಸ್ ಮಾಡಿ ಏಕಕಾಲಕ್ಕೆ. ಆಗ ನೀವು ಯಾವ ಅಕ್ಷರಗಳನ್ನು ಸೆಲೆಕ್ಟ್ ಮಾಡಿರ್ತೀರಿ ಆ ಅಕ್ಷರಗಳು ಬೋಲ್ಡ್ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬೋಲ್ಡ್. ನೋಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬೋಲ್ಡ್. ಸೊ ಒಂದು MS ವರ್ಡ್ನಲ್ಲಿ ಡಿಜಿಟಲ್ ಡಾಕ್ಯುಮೆಂಟೇಷನ್ನಲ್ಲಿ ನೀವು ಟೈಪ್ ಮಾಡಿರುವಂಥ ಅಕ್ಷರಗಳನ್ನು ಒಂದು ಬೋಲ್ಡ್ ಮಾಡಲಿಕ್ಕೆ 2 ಆಪ್ಷನ್ಸ್ ಇದೆ. ಒಂದು ನೀವು ಆ ಲೈನ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಈ ಕರ್ಸರ್ ಅಬ್ಸರ್ವ್ ಮಾಡಿ ಬಿ ಅಂತ ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗುತ್ತೆ. 2ನೇ ಆಪ್ಷನ್ ಏನಂದರೆ, ನೀವು ಆ ಒಂದು ಲೈನ್ಸ್ಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಕೀಬೋರ್ಡ್ನಲ್ಲಿರುವಂತಹ ಕಂಟ್ರೋಲು ಮತ್ತು ಬಿಯನ್ನು ಏಕಕಾಲಕ್ಕೆ ಪ್ರೆಸ್ ಮಾಡಿದರೂ ಕೂಡ ನೀವು ಯಾವ ಲೈನನ್ನು ಸೆಲೆಕ್ಟ್ ಮಾಡಿರ್ತೀರಿ ಆ ಲೈನ್ಗಳು ಅಲ್ಲಿ ಬೋಲ್ಡ್ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟು. ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಸರ್ ನನಗೆ ಈ 2 ಲೈನ್ಸ್ಗಳು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಬೋಲ್ಡ್ ಮಾಡಿದ್ವಲ್ಲ, ಈಗ ನನಗೆ ಈ 3 ಮತ್ತು 4 ಲೈನ್ 3 and 4 ಲೈನ್ ಏನಿದೆ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಅದನ್ನು ಒಂದು ಸ್ವಲ್ಪ ನಾನು ಇಟಾಲಿಕ್ ಆಗಿ ಅಂದರೆ ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಮಾಡಬೇಕಾಗಿದೆ, ಸ್ವಲ್ಪ ಕ್ರಾಸ್ ಆಗಿ ಬರಿಬೇಕು ಅಂದಾಗ ನಾವು ಯಾವ ಲೈನ್ಗಳನ್ನು ನಾವು ಕ್ರಾಸ್ ಆಗಿ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಿ ಪಕ್ಕದಲ್ಲಿ ಬೋಲ್ಡ್ ಪಕ್ಕದಲ್ಲಿ ನಮಗೆ ಇಟಾಲಿಕ್ ಎಂಬ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ತಾವು ಗಮನಿಸ್ತಾ ಇದ್ದೀರಿ ಆ 2 ಲೈನ್ಗಳೇನಾಗಿದೆ ಅಂದರೆ ಒಂದಿಷ್ಟು ಓರಿಯೆಂಟೇಷನ್ ಏನಾಗಿದೆ ಅಲ್ಲಿ ಸ್ವಲ್ಪ ಇಟಾಲಿಕ್ ಆಗಿದೆ, ಸ್ವಲ್ಪ ಈ ರೀತಿ ಪೆಂಡ್ ಆಗಿರುವಂಥದ್ದು. ಸೊ ಇಂಪಾರ್ಟೆಂಟ್ ಇರುವಂಥ ಲೈನನ್ನು ಫೋಕಸ್ ಮಾಡಬೇಕಾಗಿತ್ತು. ಯಾರನ್ನಾರು ರೀಡ್ ಮಾಡ್ತಾ ಇರ್ತಾರೆ ಅಂದರೆ ಆ ಲೈನ್ಸನ್ನು ಇಟಾಲಿಕನ್ನು ನಾವು ಮಾಡಬಹುದು. ಸರಿ, ಇದು 2ನೇದು ಆಪ್ಷನ್ನು. ನೀವು ಪ್ರಾಕ್ಟಿಕಲ್ನಲ್ಲಿ ನೀವು ಫಾಂಟ್ ಚೇಂಜ್ ಮಾಡಬೇಕು. ಇಲ್ಲಿ ನಾನು ಹೇಳಿದ್ದೀನಿ ಆರೋ ಮಾರ್ಕು ಫಾಂಟ್ ಚೇಂಜ್ ಮಾಡಬೇಕು, ಬೋಲ್ಡ್ ಮಾಡುವಂಥದ್ದು. ಆಮೇಲೆ ಸರ್ ಈಗಾಗಲೇ ನೀವು ಬೋಲ್ಡ್ ಮಾಡುವಾಗ ಕಂಟ್ರೋಲ್ ಮತ್ತು ಬಿಯನ್ನು ಒಟ್ಟಿಗೆ ಪ್ರೆಸ್ ಮಾಡಿದಾಗ ಬೋಲ್ಡ್ ಆಗ್ತಾ ಅಂತ ಹೇಳಿದರೆ, ಇಟಾಲಿಕ್ಕಿಗೆ ಏನಾದರೂ ಶಾರ್ಟ್ಕಟ್ ಈಸಿ ಇದೆಯಾ ಅಂದರೆ ಖಂಡಿತ ಇದೆ, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಟ್ರೋಲ್ ಮತ್ತು ನಿಮಗೆ ಕಂಟ್ರೋಲ್ ಪ್ಲಸ್ ಕೀಯನ್ನು ನೀವು ಜೊತೆಯಾಗಿ ಪ್ರೆಸ್ ಮಾಡಿದರೆ ಆ ಟೆಕ್ಸ್ಟ್ಗಳೇನಾಗುತ್ತೆ ಅಲ್ಲಿ ಇಟಾಲಿಕ್ ಆಗುತ್ತೆ. ಸೊ ಟೆಕ್ಸ್ಟ್ಗಳನ್ನು ಇಟಾಲಿಕ್ ಮಾಡಲಿಕ್ಕೆ 2 ಆಪ್ಷನ್ ಇದೆ. ಎಕ್ಸಾಮ್ನಲ್ಲಿ ಕೇಳ್ಬೋದು. ಡಿಜಿಟಲ್ ಡಾಕ್ಯುಮೆಂಟೇಷನಲ್ಲಿ MS ವರ್ಡ್ನಲ್ಲಿ ನಿಮ್ಮ ಟೆಕ್ಸ್ಟನ್ನು ಇಟಾಲಿಕ್ ಮಾಡಲಿಕ್ಕೆ ಹೇಗೆ ಮಾಡ್ತೀರಿ 2 ವಿಧಾನಗಳನ್ನು ತಿಳಿಸಿ ಅಂದಾಗ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, MS ವರ್ಡ್ನಲ್ಲಿರುವಂಥ ಒಂದು ಅಕ್ಷರಗಳನ್ನು ಸೆಲೆಕ್ಟ್ ಆಯ್ಕೆ ಮಾಡುವಂಥದ್ದು, ಹಾಗೂ ಇಲ್ಲಿ ಇಟಾಲಿಕ್ ಎಂಬ ಒಂದು ಕೀಯನ್ನು ಪ್ರೆಸ್ ಮಾಡಿದಾಗ ಅಲ್ಲಿ ಇಟಾಲಿಕ್ ಆಗುತ್ತೆ, ಒಂದು ವಿಧಾನ. 2ನೇ ವಿಧಾನ ಏನಾಗುತ್ತೆ ಅಂದರೆ, ನಾವು ಇಟಾಲಿಕ್ ಮಾಡುವಂಥ ಅಕ್ಷರಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಕಂಟ್ರೋಲ್ ಮತ್ತು ಕೀಗಳನ್ನು ಒಟ್ಟೊಟ್ಟಾಗಿ ಒಂದೇ ಸಲ ನಾವು ಪ್ರೆಸ್ ಮಾಡಿದಾಗ ಒತ್ತಿದಾಗ ಇಟಾಲಿಕ್ ಆಗುತ್ತೆ. 2 ಟೈಪ್ಸ್ ನೋಡಿ. ಶಾರ್ಟ್ಕಟ್ ಕೀಸ್ ಇಟ್ ಸೇವ್ ಯುವರ್ ಟೈಮ್, ನಿಮ್ಮ ಸಮಯವನ್ನು ಅದು ಉಳಿಸ್ತದೆ. ಇದು ಭಾಳ ಇಂಪಾರ್ಟೆಂಟ್. ಸರಿ, ಇದು ಆದಮೇಲೆ ಸರ್ ಈಗ ನಾನು ಇಲ್ಲಿ ಏನಿದೆ 2 ಮತ್ತು 3 ಲೈನ್ 2 ಮತ್ತು 3 ಲೈನನ್ನು ಸೆಲೆಕ್ಟ್ ಮಾಡಿದ್ದೀನಿ. 2 ಮತ್ತು 3 ಲೈನಲ್ಲ, ಫಸ್ಟ್ 3 ಲೈನನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಸರ್, ನಾನು ಅಂಡರ್ಲೈನ್ ಮಾಡಬೇಕಾಗಿದೆ. ಯಾಕೆ ನಾವು ಬೇರೆ ವಿಷಯಗಳನ್ನು ಬರೆಯುವಾಗ ಇಂಪಾರ್ಟೆಂಟ್ ಏನಿರ್ತದಲ್ಲ ಆ ಇಂಪಾರ್ಟೆಂಟ್ ಲೈನ್ಗಳನ್ನು ಅಂಡರ್ಲೈನ್ ಮಾಡಿರ್ತೀವಿ. ಸೊ ಇಲ್ಲಿ ಹೇಗೆ ಅಂಡರ್ಲೈನ್ ಮಾಡಬೇಕು ಅಂದರೆ, ಯಾವ ಲೈನ್ಗಳ ಕೆಳಗಡೆ ಅಂಡರ್ಲೈನ್ ಮಾಡಬೇಕಾಗಿದೆ ಆ ಲೈನ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಆಫ್ ಆಲ್. ಅದಾದಮೇಲೆ ಇಲ್ಲಿ ಬೋಲ್ಡ್ ಇಟಾಲಿಕ್ ಯು ಅಂತ ಇದೆ. ಸೊ ಯು ಅಂತ ಇದೆ, ಯು ಪಕ್ಕದಲ್ಲಿ ಒಂದು ಚಿಕ್ಕ ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿ.
ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ನೀವು ಆ ಲೈನ್ ಕೆಳಗಡೆ ಏನು ನೀವು ಅಂಡರ್ಲೈನ್ ಮಾಡಬೇಕಾಗಿದೆ, ಯಾವ ಡಿಸೈನ್ ಇರಬೇಕು, ಸಿಂಗಲ್ ಲೈನ್ ಇರಬೇಕಾ ನೋಡಿ, ಸಿಂಗಲ್ ಅಂದಾಗ ಸಿಂಗಲ್ ಲೈನ್ ಬಂತು, ನೋಡಬೇಕು ನೀವು ನಾನು ಯಾವ ರೀತಿ ಚೇಂಜ್ ಮಾಡ್ತಾಯಿದ್ದೀನಿ ಅಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಅಂತ. ಡಬಲ್ ಲೈನ್ ಬೇಕಂದರೆ ನಾವು ಡಬಲ್ ಲೈನ್ಗೆ ಹೋಗಬೇಕು. ನೋಡಿ ಡಬಲ್ ಲೈನ್ ಬಂತು. ಸಿಂಗಲ್ ಲೈನ್ ವಿತ್ ಬೋಲ್ಡ್ ಆಗಿರಬೇಕಾದ್ರೆ ಸಣ್ಣ ಜಸ್ಟ್ ಈ ರೀತಿ ಗ್ಯಾಪ್ ಇರಬೇಕಾಗಿತ್ತು, ಡಾಟ್ಸ್, ಇಲ್ಲಿ ಲಾಂಗ್ ಡಾಟ್ಸ್ ನೋಡಿ, ಬೇರೆ ಡಿಸೈನ್ ಡಾಟ್ಸ್ನಲ್ಲಿ. ಸೊ ಈ ರೀತಿ ಕೂಡ ನೋಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ನೋ ಲೈನ್ಸ್. ಸೊ ನನಗೆ ಸಿಂಪಲ್ ಆಗಿರುವಂಥ ಲೈನ್ ಬೇಕಾಗಿದೆ ಅಂದಾಗ ಈ ರೀತಿ ನಾನು ಅದನ್ನು ಅಂಡರ್ಲೈನ್ ಮಾಡ್ತೀನಿ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ನಲ್ಲಿ ನೀವು ಏನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ಮಕ್ಕಳೇ ಅಂದರೆ, ಒಂದು ಅಲ್ಲಿ ಟೆಕ್ಸ್ಟ್ ಮಾಡಿರುವಂಥ ಅಕ್ಷರಗಳನ್ನು ಡಿಫ್ರೆಂಟ್ ಫಾಂಟ್ಗಳಿಗೆ ಬದಲಾವಣೆ ಮಾಡಬೇಕು, ಎರಡನೇದು ಬೋಲ್ಡ್ ಮಾಡಬೇಕು, ಎರಡನೇದು ಇಟ್ಯಾಲಿಕ್ ಮಾಡಬೇಕು, ಮೂರನೇದು ಅಂಡರ್ಲೈನ್ ಹಾಕಬೇಕು, ಡಿಫರೆಂಟ್ ಶೇಪ್ ಅಂಡರ್ಲೈನ್ಸು. ಸೊ ಇದಾದ ಮೇಲೆ ನಿಮಗೆ ಮತ್ತೊಂದು ಆಪ್ಷನ್ಸ್ ಹೇಳ್ತೀನಿ. ಈಗ ಮೊದಲನೇ ಮೂರನೇ ಲೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಮಾಡಿಕೊಂಡು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ಮಧ್ಯದಲ್ಲಿ ಗೆರೆಯನ್ನು ಎಳಿಬೇಕು. ಅಂದರೆ ಇಲ್ಲಿ ನೋಡಿ ಬೋಲ್ಡು ಇಟ್ಯಾಲಿಕ್ಕು ಅಂಡರ್ಲೈನ್ ಇದೆ, ಪಕ್ಕದಲ್ಲಿ ಎ ಬಿ ಅಂತ ಇದೆ. ಸೊ ಎ ಬಿ ಅಂತ ಕ್ಲಿಕ್ ಮಾಡಿದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಆ ಲೈನ್ ಮೇಲೆ ಒಂದು ಮಧ್ಯದಲ್ಲಿ ಲೈನ್ ಬರುತ್ತೆ. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಇಮೇಜನ್ನು ಹಾಕಿ ಒಂದು MS ವರ್ಡ್ನಲ್ಲಿ ಟೈಪನ್ನು ಮಾಡಿ ಈ ಅಕ್ಷರಗಳ ಲೈನ್ಗಳ ಮಧ್ಯದಲ್ಲಿ ಒಂದು ಅಕ್ಷರಗಳ ಮಧ್ಯದಲ್ಲಿ ಲೈನ್ ಬರಬೇಕು ಅಂತ ಎಕ್ಸ್ಪ್ಲೇನ್ ಒಂದು ಕ್ವಶನ್ ಕೊಡ್ತಾರೆ. ಆಗ ನೀವೇನು ಮಾಡಬೇಕಾಗತ್ತೆ, ಮೊದಲು ಯಾವ ಲೈನ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಆ ಲೈನ್ಗಳನ್ನು ಸೆಲೆಕ್ಟ್ ಮಾಡಿ ನಾವು ಈ ಒಂದು ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್ ಪಕ್ಕದಲ್ಲಿರುವಂತಹ ಒಂದು ಸ್ಟ್ರೈಕ್ ಥ್ರೋ ಅಂತ ಒಂದು ಆಪ್ಷನ್ ಇದೆ. ಸ್ಟ್ರೈಕ್ ಥ್ರೋ ಅಂತ ನಾವು ಕ್ಲಿಕ್ ಮಾಡಿದಾಗ ಅದೇನಾಗುತ್ತೆ ಮಧ್ಯದಲ್ಲಿ ಒಂದು ಲೈನ್ ನಿಮಗೆ ಇಲ್ಲಿ ಬರ್ತದೆ ನೋಡಿ. ಈ ರೀತಿ ನಿಮಗೆ ಏನಾಗುತ್ತೆ ಅಂದರೆ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಇದು ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇದೇನು ಕಲಿತಾ ಇದ್ದೀರಿ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಮುಂಬರೋ ದಿನಗಳಲ್ಲಿ ನೀವು ಒಂದು ಸರ್ಕಾರಿ ನೌಕರಿಗೆ ಸೇರಬೇಕಾದಾಗ ಪ್ರತಿಯೊಂದು ನೌಕರಿಗೂ ಕೂಡ ಈ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಒಂದು ಪೇಪರ್ ಕಂಪಲ್ಸರಿ ಇದೆ. ಸೊ ಆ ಕಂಪ್ಯೂಟರ್ ಬೇಸಿಕ್ಸ್ನಲ್ಲಿ ನೀವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನೆಲ್ಲ ಕಲಿತಾ ಇದ್ದೀರಿ ನನ್ನ ಕ್ಲಾಸ್ ಮುಖಾಂತರ ಅದನ್ನು ಪರ್ಫೆಕ್ಟಾಗಿ ಕಲಿತ್ರೆ ಖಂಡಿತವಾಗಿ ಕೂಡ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ NSQF ಜೊತೆಯಲ್ಲಿ ಮುಂದಿನ ಒಂದು ಉದ್ಯೋಗಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಒಂದು ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಉಪಯೋಗ ಆಗ್ತದೆ. ಜೊತೆಯಲ್ಲಿ ಈಗೇನು ನೀವು ನೋಡ್ತಾ ಇದ್ದೀರಿ ಇದರ ಒಂದು ಫ್ಲೋ ಚಾರ್ಟ್ಗಳನ್ನು ಕೂಡ ನಮ್ಮ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡನ್ನು ನಾವು ಮಾಡ್ತೀವಿ. ಸೊ ಇದಾದ ಮೇಲೆ ನೆಕ್ಸ್ಟ್ ನೋಡಿ ಈಗ ಮತ್ತೇನೇನೋ ಆಪ್ಷನ್ಸ್ ಇದೆ ಅಂತ. ಈಗ ಸರ್ ನಾನು ಈಗ ಮೊದಲ ಒಂದು 3 ಲೈನ್ ಇದೆ, ಎಲ್ಲ ಅಕ್ಷರಗಳ ಸೈಜ್ ಸೇಮ್ ಇದೆ. ಬಟ್ ನನಗೆ ಮೊದಲ 3 ಲೈನ್ಸಿನ ಅಕ್ಷರಗಳು ಸ್ವಲ್ಪ ಬೋಲ್ಡ್ ಆಗಬೇಕು, ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಬಾಕ್ಸ್ ಇದೆ, ಪಕ್ಕದಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ 8, 9, 10, 11, 12, 14, 16, 18, 20 ಅಪ್ ಟು 72ವರೆಗೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಈ ರೀತಿ ಇದೆ, ನೀವು ಈ ರೀತಿ ಇದೆ. ಸೊ ನನಗೆ ಈಗ ಒಂದು ಸೈಜ್ ಏನಿದೆ ಇದಕ್ಕೆ ನನಗೆ ಇರುವಂಥ ಸೈಜ್ ಎಷ್ಟು ಅಂದರೆ 16 ಸೈಜ್ ಇದೆ, 16. ಸೊ ಅಲ್ಲಿ ನಿಮಗೆ ಮಿನಿಮಮ್ ಎಷ್ಟು ಕೊಟ್ಟಿದ್ದಾರೆ, 8 ಸೈಜ್ ಇರುತ್ತೆ, ಇದು 16 ಇದೆ. ಬಟ್ ಏನು ಹೇಳಿರ್ತೀನಿ ಅಂದರೆ ನನಗೆ ಮೊದಲ ಒಂದು ಲೈನ್ಸ್ಗಳೇನಿದೆ ಸ್ವಲ್ಪ ಬೋಲ್ಡ್ ಬೇಕಾಗಿದೆ, 22 ಇಡಬೇಕಾಗಿದೆ, ಅಥವಾ ನಾನು 16 ಇದ್ದಿದೆ 18 ಇಡಬೇಕಾಗಿದೆ ನೋಡಿ, 18 ಅಂತ. ನಾವು ಯಾವ ಲೈನ್ಗಳ ಯಾವ ಅಕ್ಷರಗಳು ಸೈಜ್ ನಮಗೆ ಇನ್ಕ್ರೀಸ್ ಮಾಡಬೇಕಾಗಿದೆ, ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಆ ಲೈನ್ಗಳನ್ನು ಸೆಲೆಕ್ಟ್ ಮಾಡಬೇಕು. ನಾನು ಲೈನನ್ನು ಸೆಲೆಕ್ಟ್ ಮಾಡಿದೆ, ಇಲ್ಲಿ ಏನೋ ಒಂದು ಬಾಕ್ಸ್ ಇದೆ, ಇಲ್ಲಿ ಫಾಂಟ್ ಸೈಜ್ ಅಂತ ಇದೆ, ಫಾಂಟ್ ಸೈಜ್ ಪಕ್ಕದಲ್ಲಿರುವಂಥ ಆರೋ ಮಾರ್ಕನ್ನು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈಗಾಗಲೇ ಇರುವಂಥದ್ದು 16 ಇದೆ, ನನಗೆ 18 ಬೇಕು. ಎಸ್, ನಾನು ಏನಾಯಿತು ಸೆಲೆಕ್ಟ್ ಮಾಡಿರುವಂಥ ಲೈನ್ಸ್ನಲ್ಲಿರುವಂಥ ಅಕ್ಷರಗಳ ಸೈಜು ಏನಾಯಿತು ಅಲ್ಲಿ 18 ಸೈಜ್ಗೆ ಇನ್ಕ್ರೀಸ್ ಆಯಿತು. ಸರ್ ನನಗೆ ಇನ್ನೂ ಆ ಲೈನ್ ಚಿಕ್ಕದು ಮಾಡಬೇಕಾಗಿದೆ ಅಂದರೆ ನಾನು ಅದಕ್ಕೆ 11 ಇಡ್ಬೋದು ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸೈಜು ರೆಡ್ಯೂಸ್ ಆಯಿತು. ಸೊ ನೀವು ಈ ಡಿಜಿಟಲ್ ಡಾಕ್ಯುಮೆಂಟೇಷನ್ MS ವರ್ಡ್ನಲ್ಲಿ ನೀವು ಟೈಪನ್ನು ಮಾಡುವಾಗ ಫಾಂಟ್ ಸೈಜ್ಗಳನ್ನು ಕೂಡ ನೀವು ಡಿಕ್ರೀಸ್ ಮಾಡ್ಬೋದು ಇದು. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಒಂದು ಈಗ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ. ಈ ಬಾಕ್ಸ್ ಪಕ್ಕದಲ್ಲಿ ಒಂದು ದೊಡ್ಡ ಗಾತ್ರದ A ಅಕ್ಷರ ಇದೆ, ಇನ್ನೊಂದು ಸ್ಮಾಲ್ ಗಾತ್ರದ ಚಿಕ್ಕ ಗಾತ್ರದ A ಅಕ್ಷರ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಯಾವ ಅಕ್ಷರಗಳ ಸೈಜನ್ನು ನಾವು ಕಂಟ್ರೋಲ್ ಮಾಡಬೇಕಾಗಿದೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್, ಹೆಚ್ಚು ಅಥವಾ ಕಡಿಮೆ ಮಾಡಬೇಕಾಗಿದೆ, ಆ ಲೈನ್ಗಳನ್ನು ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನಮಗೆ ಇನ್ಕ್ರೀಸ್ ಮಾಡಬೇಕಾದ್ರೆ, ದೊಡ್ಡದು ಮಾಡಬೇಕಾದ್ರೆ ದೊಡ್ಡ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ನೋಡಿ. ನಾನು ಯಾವ ರೀತಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಆ ಅಕ್ಷರಗಳು ದೊಡ್ಡದಾಗ್ತಾ ಇದೆ. ಇನ್ನು ಚಿಕ್ಕದು ಮಾಡಬೇಕಾಗಿತ್ತು ಅಂದರೆ ಪಕ್ಕದಲ್ಲಿರುವಂಥ ಸ್ಮಾಲ್ ಏನಿದೆ, ಸ್ಮಾಲ್ ಸೈಜ್ನಲ್ಲಿ ಏನಿದೆ ಅದನ್ನು ಕ್ಲಿಕ್ ಮಾಡ್ತಾ ಹೋದರೆ ನಾವು ಸೆಲೆಕ್ಟ್ ಮಾಡಿರುವಂಥ ಲೈನಲ್ಲಿರುವಂಥ ಅಕ್ಷರಗಳ ಸೈಜು ಕಡಿಮೆ ಆಗ್ತಾ ಹೋಗ್ತದೆ
ನೋಡಿ ಇಷ್ಟೊಂದು ಈ ಒಂದು ನೀವು ಗಮನಿಸ್ತಾ ಇದ್ದೀರಿ. ಸೊ ಇದು ಫಾಂಟಿಗೆ ರಿಲೇಟೆಡ್ ಆಗಿ. ಸೊ ಇಲ್ಲಿ ಏನಿದೆ ಟೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ಟೈಪೋಗ್ರಫಿ ಅಂತ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡೋಣ ಏನೆಲ್ಲ ಒಂದು ಬದಲಾವಣೆಗಳಾಗ್ಬೋದಂತ. ನಾನು ಮತ್ತೆ ಈ 4 ಲೈನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿದೆ ಏನಿದೆ ಆಪ್ಷನ್ ಅಂದರೆ ಟೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ಟೈಪೋಗ್ರಫಿ. ಆತ್ಮೀಯ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇರ್ತೀರಿ, ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಹೆಡ್ಡಿಂಗನ್ನು ಹಾಗೆ ಬರ್ಕೊಳ್ಬೇಕು, ಪೌಸ್ ಮಾಡಿ ಬರ್ಕೊಂಡು ಮುಂದಕ್ಕೆ ಹೋಗಿ. ಸೊ ಇದನ್ನು ಒಂದೇ ಬಾರಿ ಕೇಳ್ತಾನೆ ಹೋದರೆ ಎಲ್ಲನೂ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹಾಗೆ ಅನ್ನಿಸ್ತದೆ. ಬಟ್ ಪ್ರಾಕ್ಟಿಕಲ್ ಮಾಡುವಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಒಂದಿಷ್ಟು ಕಷ್ಟಗಳು ಬರ್ತದೆ. ಸೊ ನಾನು ಏನೆಲ್ಲ ಆಪ್ಷನ್ಸ್ ಹೇಳಿದ್ದೀನಿ, ಹೆಡ್ಡಿಂಗ್ ಬರ್ಕೋಬೇಕು, ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಟೈಪ್ ಮಾಡುವಾಗ ಇದನ್ನೆಲ್ಲ ಇಂಪ್ಲಿಮೆಂಟೇಷನನ್ನು ಮಾಡಬೇಕು. ಸರಿ, ಇದೇನಿದೆ ಅಂದರೆ ಆ್ಯಡ್ ಸಮ್ ಫ್ಲೇರ್ ಟು ಯುವರ್ ಟೆಕ್ಸ್ಟ್ ಬೈ ಅಪ್ಲೈಯಿಂಗ್ ಎ ಟೆಕ್ಸ್ಟ್ ಎಫೆಕ್ಟ್. ನಾನು ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ಪಕ್ಕದಲ್ಲಿ ಏನೆಲ್ಲ ಇದೆ ಅಂದರೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಈಗ ನಾನು ಈ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿದೆ. ನಾನು ಯಾವ ಲೈನ್ಸ್ಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ, ನಾನು ಆ ಒಂದು ಲೈನ್ಗಳಿಗೆ ಆ ಅಕ್ಷರಗಳಿಗೆ ಮಾತ್ರ ಅಲ್ಲಿ ಏನಾಗ್ತಾ ಇದೆ ಅಂದರೆ ಆ ಒಂದು ಸ್ಪೆಷಲ್ ಆಗಿರುವಂಥ ಎಫೆಕ್ಟ್ ಬರ್ತಾ ಇದೆ. ನೋಡಿ ತಾವೆಲ್ಲ ಯಾವ ರೀತಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಸ್ಪೆಷಲ್ ಆಗಿರುವಂಥ ಒಂದಿಷ್ಟು ಎಫೆಕ್ಟನ್ನು ನಮ್ಮ ಒಂದು ಟೈಪಿಗೆ ಬರ್ತಾ ಇದೆ. ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಅಂದರೆ ನಾವು ಈ ರೀತಿ ಡಿಜಿಟಲ್ ಡಾಕ್ಯುಮೆಂಟೇಷನಲ್ಲಿ ಟೈಪಿಂಗ್ ಮಾಡುವಾಗ ಏನಾಗುತ್ತೆ ಅಂದರೆ ಈ ಒಂದು ಆಪ್ಷನ್ಸ್, ಯಾವುದಿದು ಆಪ್ಷನ್ಸು ಬರ್ಕೊಳ್ಳಿ, ಟೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ಟೈಪೋಗ್ರಫಿ, ಟೆಕ್ಸ್ಟ್ ಎಫೆಕ್ಟ್ಸ್ ಆ್ಯಂಡ್ ಟೈಪೋಗ್ರಫಿ. ಸೊ ನಮ್ಮ ಒಂದು ಟೈಪಿಂಗ್ ಮಾಡುವಾಗ ಅಕ್ಷರಗಳಿಗೆ ಒಂದು ಟೆಕ್ಸ್ಟ್ಗಳಿಗೆ ಒಂದು ಅಕ್ಷರಗಳಿಗೆ ಎಫೆಕ್ಟನ್ನು ಕೊಡಬೇಕಾದಾಗ ಈ ಒಂದು ಆಪ್ಷನ್ಸನ್ನು ನಾವು ಇಲ್ಲಿ ಬಳಸಬೇಕು. ಸರಿ, ಇದನ್ನು ಕೂಡ ನೀವು ಮಾಡಬೇಕು. ಇದಾದಮೇಲೆ ಮತ್ತೆ ನಾನು ಅದೇ ಲೈನನ್ನು ನಾವು ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟು. ನಮ್ಮ ಒಂದು MS ವರ್ಡ್ನಲ್ಲಿ ಅಕ್ಷರಗಳಿಗೆ ನಾವು ಈ ರೀತಿ ಎಫೆಕ್ಟ್ ಕೊಡಬೇಕಾದ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಸೆಲೆಕ್ಟ್ ಇಟ್. ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಅಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಇದಾದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಯೆಲ್ಲೋ ಕಲರ್ ಇದೆ. ಸೊ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ ಬರುತ್ತೆ. ನಾನು ಈ ರೀತಿ ಮೊದಲು ಯಾವ ಒಂದು ಅಕ್ಷರಗಳಿಗೆ ಹೈಲೈಟ್ ಮಾಡಬೇಕಾಗಿದೆ ಸೆಲೆಕ್ಷನ್ ಮಾಡಿದ್ದೀನಿ. ಪಕ್ಕದಲ್ಲಿ ನೋಡಿ ಯಾರೋ ಮಾರ್ಕ್ ಇದೆ, ಯಾವ ಕಲರ್ನಲ್ಲಿ ನೀವು ಹೈಲೈಟ್ ಮಾಡಬೇಕಾಗಿದೆ, ದ್ಯಾಟ್ಸ್ ಇಂಪಾರ್ಟೆಂಟ್. ಸರ್ ನಾನು ಯೆಲ್ಲೋ ಕಲರ್ನಲ್ಲಿ ಹೈಲೈಟ್ ಮಾಡಬೇಕಾಗಿದೆ ಅಂದರೆ ನಾನು ಯೆಲ್ಲೋ ಕಲರ್ ಅಂತ ಸೆಲೆಕ್ಟ್ ಮಾಡಿದರೆ ತಾವು ಗಮನಿಸ್ತಾ ಇದ್ದೀರಿ ಈ ರೀತಿ ಹೈಲೈಟ್ ಆಗಿದೆ. ನೀವು ಒಂದು ಪುಸ್ತಕವನ್ನು ಓದುವಾಗ ನಿಮ್ಮ ಹತ್ರ ಒಂದು ಹೈಲೈಟರ್ ಅಂತ ಇರುತ್ತೆ, ಇಂಪಾರ್ಟೆಂಟ್ ಇರುವಂಥ ಅಕ್ಷರಗಳ ಮೇಲೆ ಹೈಲೈಟ್ ಮಾಡ್ತಾ ಹೋಗ್ತಿರ್ತೀರಿ. ಸೊ ಅದೇ ರೀತಿ MS ವರ್ಡ್ನಲ್ಲಿ ಡಿಜಿಟಲ್ ಡಾಕ್ಯುಮೆಂಟೇಷನ್ ಏನಿದೆ, ಸೊ ಇಲ್ಲಿ ನೀವು ಟೈಪ್ ಮಾಡುವಾಗ ಕೆಲವೊಂದು ಲೈನ್ಗಳಿಗೆ ನೀವು ಹೈಲೈಟ್ ಮಾಡಬೇಕಾದಾಗ ಈ ರೀತಿ ಹೈಲೈಟ್ ಆಪ್ಷನ್ಸನ್ನು ಬಳಸ್ಬೋದು. ಯೆಲ್ಲೋ ಕಲರ್ ಇದೆ, ಸರ್ ನಾನು ಗ್ರೀನ್ ಬಳಸ್ತೀನಿ ಅಂದರೆ ಗ್ರೀನ್ ಮಾಡ್ಕೊಳ್ಳಿ, ಬ್ಲೂ, ಪಿಂಕ್, ಬ್ಲೂ, ಡಾರ್ಕ್ ಬ್ಲೂ. ಸೊ ಬೇರೆ ಬೇರೆ ಕಲರ್ಸ್ಗಳನ್ನು ಬಳಸ್ಕೊಂಡು ನಾವು ಹೈಲೈಟ್ ಹಾಕ್ತೀವಿ. ಸಾಮಾನ್ಯವಾಗಿ ಹೈಲೈಟರ್ಸ್ ಲೈಟ್ ಕಲರ್ ಇರೋದು ಉತ್ತಮ. ನೋಡಿ ಈ ರೀತಿ ನಮ್ಮ ಹೈಲೈಟನ್ನು ಮಾಡ್ಬೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ಇದಾದ ಮೇಲೆ ಈಗ ಇನ್ನೊಂದು ಬರುತ್ತೆ, ಸರ್ ಈಗ ನೀವೇನು ಟೈಪ್ ಮಾಡಿದಿರಿ ಚೆನ್ನಾಗಿದೆ, ಮೊದಲ 2 ಲೈನ್ ಇದೆಯಲ್ಲ, ಈ 2 ಲೈನ್ಗೆ ನಾನು ಕಲರ್ ಬೇರೆ ಮಾಡಬೇಕಾಗಿದೆ ಸರ್, ಯಾಕಂದರೆ ಅದು ಹೆಡ್ಡಿಂಗ್ ಇದೆ. ಸೊ ಹೇಗೆ ಮಾಡಬೇಕು ಅಂದರೆ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಏನಿದೆ ಒಂದು ಫಾಂಟ್ ಕಲರ್ ಅಂತ ಇದೆ, ಪಕ್ಕದಲ್ಲಿ ಒಂದು ಆರೋ ಮಾರ್ಕ್. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಕಲರ್ಸ್ಗಳು ಇಲ್ಲಿ ಕಾಣ್ತವೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಯಾವ ಕಲರ್ ಬೇಕಾಗಿದೆ, ಸರ್ ನನಗೆ ರೆಡ್ ಬೇಕಾಗಿದ್ದರೆ ನೋಡಿ ಈ ರೀತಿ ಆರೆಂಜ್ ತೆಗೆದುಕೊಂಡಿದ್ದೀನಿ, ಗ್ರೀನ್ ಬೇಕಾದರೆ ಗ್ರೀನ್ ಸೆಲೆಕ್ಟ್ ಮಾಡಿ, ಹೌದಾ, ನನಗೆ ಕಂಪ್ಲೀಟ್ ರೆಡ್ ಬೇಕು ಅಂದರೆ ರೆಡ್. ನೋಡಿ ಈ ರೀತಿ ನಿಮ್ಮದು ಫಾಂಟ್ ಕಲರನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಯಾವ ಲೈನ್ಗಳ ಯಾವ ಅಕ್ಷರಗಳ ನೀವು ಕಲರನ್ನು ಚೇಂಜ್ ಮಾಡಬೇಕಾಗಿದೆ ಮೊದಲು ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಮೌಸ್ನಿಂದ ಸೆಲೆಕ್ಟ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀಸ್ ಹೇಳಿದ್ದೀನಿ ನಾನು, ಶಿಫ್ಟ್ ಮತ್ತು ಆರೋ ಮಾರ್ಕ್ ಇದೆ, ಶಿಫ್ಟ್ ಮತ್ತು ಎ ಇದೆ, ಆಮೇಲೆ ಈ ರೀತಿ ಕಂಟ್ರೋಲ್ ಮತ್ತು ಎ ಇದೆ. ಸೊ ಇವುಗಳನ್ನು ಬಳಸ್ಕೊಂಡು ಸೆಲೆಕ್ಟ್ ಮಾಡಿ ಆಮೇಲೆ ನೀವು ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಫಾಂಟ್ ಕಲರ್ ಆಪ್ಷನ್ಗೆ ಹೋಗಿದರೆ ಅಲ್ಲೇನಾಗುತ್ತೆ ಕಲರನ್ನು ಚೇಂಜ್ ಮಾಡ್ಬೋದು. ಸರ್ ಕಲರ್ ಅಂತೂ ಸೆಲೆಕ್ಟ್ ಆಗಿದೆ, ಒಂದಿಷ್ಟು ಇನ್ನೂ ಸ್ವಲ್ಪ ಹೈಲೈಟ್ ಆಗಬೇಕು ಅಂದರೆ ಬೋಲ್ಡ್ ಅಂತ ಮಾಡ್ಬೋದು. ಸೊ ಬೋಲ್ಡ್ ಅಂದಾಗ ಅದಿಷ್ಟು ಏನಾಗುತ್ತೆ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ, ಅದು ಕಲರು ಚೇಂಜ್ ಆಯಿತು, ಬೋಲ್ಡ್ ಕೂಡ ಆಯಿತು. ಸೊ ಇಷ್ಟೊಂದು. ಆಮೇಲೆ ಇಲ್ಲಿ ಕ್ಲಿಯರ್ ಆಲ್ ಫಾರ್ಮೇಟಿಂಗ್ ಅಂತ ಇದೆ. ಕ್ಲಿಯರ್ ಆಲ್ ಫಾರ್ಮೇಟಿಂಗ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಟ್ ಮಾಡ್ತೀನಿ ಎಲ್ಲವನ್ನು ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಆಲ್ ಫಾರ್ಮೇಟಿಂಗ್ ಅಂತ ಬರುತ್ತೆ. ಕ್ಲಿಯರ್ ಆಲ್ ಫಾರ್ಮೇಟಿಂಗ್ ಅಂದರೆ ಇಲ್ಲಿವರೆಗೂ ನಾನು ಏನೆಲ್ಲ ಮಾಡಿದ್ದೆ, ಏನೆಲ್ಲ ಒಂದು ಎಫೆಕ್ಟನ್ನು ಕೊಟ್ಟು ಈ ರೀತಿ ಎಫೆಕ್ಟ್ ಕೊಟ್ಟಿದ್ದೆ ನಾನು, ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಿದೆ, ಕಲರ್ ಚೇಂಜ್ ಮಾಡಿದೆ, ಎವ್ರಿಥಿಂಗ್. ಸೊ ಇಲ್ಲಿ ಒಂದೇ ಸಲ ನಾನು ಮಾಡಿರುವಂಥ ವರ್ಕನ್ನೆಲ್ಲ ನನಗೆ ಫಾರ್ಮೇಟ್ ಮಾಡಬೇಕಾಗಿದೆ, ತೆಗೆದು ಹಾಕಬೇಕಾಗಿದೆ ಅಂದಾಗ ತಾವಿಲ್ಲಿ ಗಮನಿಸಬೇಕು, ಇಲ್ಲಿ ಮೇಲೆ ಇದೆ ಕ್ಲಿಯರ್ ಆಲ್ ಫಾರ್ಮೇಟಿಂಗ್ ಅಂತ ಕ್ಲಿಕ್ ಮಾಡಿದರೆ ನಾವು ಮಾಡಿರುವಂತಹ ಎಲ್ಲ ಒಂದು ಎಫೆಕ್ಟ್ಗಳು ಅಲ್ಲಿ ಏನಾಗುತ್ತೆ ಫಾರ್ಮೇಟ್ ಆಗುತ್ತೆ. ಸೊ ಈ ಒಂದು ಕ್ಲಾಸ್ನಲ್ಲಿ ಇಷ್ಟೊಂದು ಸಾಕು. ನಿಮ್ಮ ಪ್ರಾಕ್ಟಿಕಲ್ ಕ್ಲಾಸ್ನಲ್ಲಿ ನೀವು ನಾನು ಶಾರ್ಟಾಗಿ ಕ್ವಿಕ್ ರಿವಿಷನ್ ಮಾಡ್ತೀನಿ. ನೀವು ಒಂದು MS ವರ್ಡನ್ನು ಓಪನ್ ಮಾಡಿ ಒಂದು ಪೇಜ್ ಹಾಳೆಯನ್ನು ಟೈಪ್ ಮಾಡಿದ ಮೇಲೆ ನೀವು ಫಸ್ಟ್ ವರ್ಕ್ ಏನು ಮಾಡಬೇಕು, ಫಾಂಟನ್ನು
ಬೇರೆ ಬೇರೆ ಫಾಂಟ್ಗಳನ್ನು ಅದನ್ನು ಅಪ್ಲೈ ಮಾಡಿ ವರ್ಕ್ ಮಾಡಬೇಕು. ಎರಡನೇದು ಫಾಂಟ್ಗಳಿಗೆ ಬೋಲ್ಡ್ ಕೊಡಬೇಕು, ಫಾಂಟ್ಗಳಿಗೆ ಇಟಾಲಿಕ್ ಕೊಡಬೇಕು, ಫಾಂಟ್ಗಳಿಗೆ ಅಂಡರ್ಲೈನ್ ಆಗಬೇಕು, ದಟ್ ಟು ಡಿಫರೆಂಟ್ ಶೇಪ್ಸ್. ಅದಾದಮೇಲೆ ಇಲ್ಲಿ ಏನು ಮಾಡಬೇಕು, ಫಾಂಟ್ಗಳಿಗೆ ನಿಮಗೆ ಇನ್ನೊಂದು ಹೇಳಿದ್ದೇನೆ ಸ್ಟ್ರೈಕ್ ಲೈನ್. ಈ ಫಾಂಟ್ಗಳಿಗೆ ಏನು ಮಾಡಬೇಕು, ನೀವು ಸ್ಟ್ರೈಕನ್ನು ಹಾಕುವಂಥದ್ದು, ಮಧ್ಯದಲ್ಲಿ ನೀವು ಸ್ಟ್ರೈಕನ್ನು ಹಾಕುವಂಥದ್ದನ್ನು ನೀವು ಮಾಡಬೇಕು, ಸ್ಟ್ರೈಕ್ ಥ್ರೋ ದ ಲೈನು. ಆಮೇಲೆ ನಿಮಗೆ ಆ ಒಂದು ಟೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ಟೈಪೋಗ್ರಫಿ ಇದೆ. ಆಮೇಲೆ ಹೈಲೈಟ್ ಮಾಡುವಂಥದ್ದು, ಫಾಂಟಿನ ಕಲರ್ ಚೇಂಜ್ ಮಾಡೋದು, ಫಾಂಟಿನ ಸೈಜ್ ಚೇಂಜ್ ಮಾಡೋದು, ನಂಬರ್ಗಳನ್ನು ಸೆಲೆಕ್ಟ್ ಮಾಡಿ. ಎರಡನೇದು ಇಲ್ಲಿ ಏನು ದೊಡ್ಡ ಗಾತ್ರದ ಎ ಚಿಕ್ಕ ಗಾತ್ರದ ಎನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫಾಂಟಿನ ಗಾತ್ರ ಚೇಂಜ್ ಮಾಡುವಂಥದ್ದು. ಆಮೇಲೆ ಎಲ್ಲ ವರ್ಕ್ ಏನು ಮಾಡಿರ್ತೀರಿ ಅದನ್ನೆಲ್ಲ ನಾವೇನು ಮಾಡುವಂಥದ್ದು ಅರೇಂಜ್ ಮಾಡೋದು. ಇನ್ನು 2 ಆಪ್ಷನ್ ಮಿಸ್ ಆಗ್ತಾ ಇದೆ, ತಾವು ಗಮನಿಸ್ತಾ ಇರಬೇಕು. ಇಲ್ಲೊಂದು ಆಪ್ಷನ್ ಇದೆ, ಮತ್ತೊಂದು ಇಲ್ಲಿ X2 ಮತ್ತು X2 ಈ ರೀತಿ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಏನು ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಲೈನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಇಲ್ಲಿದೆ ನೋಡಿ, ಚೇಂಜ್ ಕೇಸ್ ಅಂತ ಇದೆ. ಚೇಂಜ್ ಕೇಸ್ ಅಂದಾಗ ನಾನು ಮೊದಲು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಸೊ ಇದೇ ಕ್ಲಾಸ್ನಲ್ಲಿ ನಾನು ಕವರ್ ಮಾಡಬೇಕಾಗಿದೆ, ದ್ಯಾಟ್ಸ್ ವೈ ಐ ಆಮ್ ಕಂಟಿನ್ಯೂಯಿಂಗ್ ಹಿಯರ್. ಸೊ ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತ ಇದೆ, ಅದು ಚೇಂಜ್ ಕೇಸ್ ಅಂತ ಇದೆ. ಪಕ್ಕದಲ್ಲಿರುವಂಥ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ, ಸೆಂಟೆನ್ಸ್ ಕೇಸ್ ಅಂತ ಇಲ್ಲಿ ಎಷ್ಟು ಆಪ್ಷನ್ ಬರುತ್ತೆ. ಚೇಂಜ್ ಕೇಸ್ನಲ್ಲಿ ನಮಗೆ ನೋಟ್ ಮಾಡ್ಕೊಳ್ಳಿ, ಒಂದು ಸೆಂಟೆನ್ಸ್ ಕೇಸು, ಎರಡನೇದು ಲೋವರ್ ಕೇಸು, ಆಮೇಲೆ ಅಪ್ಪರ್ ಕೇಸು, ಆಮೇಲೆ ಕ್ಯಾಪಿಟಲೈಸ್ ಈಚ್ ವರ್ಡ್, ಆಮೇಲೆ ಟಾಗಲ್ ಕೇಸ್ ಅಂತ ಬರುತ್ತೆ. ಟೋಟಲಿ ಆಗಿ ನಿಮಗೆ 5 ಆಪ್ಷನ್ ಬರುತ್ತೆ. ಸರಿ, ಏನು ಹೇಳಿದರೆ ಇದೆಲ್ಲ ಅರ್ಥ ಆಗ್ತಾಯಿಲ್ಲ ಅಂದರೆ ನಾನು ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ ಸೆಂಟೆನ್ಸ್ ಕೇಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವೇನು ಟೈಪ್ ಮಾಡಿರ್ತೀರಿ ಪ್ರತಿಯೊಂದು ವಾಕ್ಯದ ಮೊದಲನೇ ಅಕ್ಷರ ಅಲ್ಲಿ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಆಗುತ್ತೆ. ಇದನ್ನು ಸೆಂಟೆನ್ಸ್ ಕೇಸ್ ಅಂತ ಹೇಳ್ತೀವಿ. ಲೋವರ್ ಕೇಸ್ ಅಂತ ಕ್ಲಿಕ್ ಮಾಡಿದರೆ ನೀವು ಏನೆಲ್ಲ ಟೈಪ್ ಮಾಡಿರ್ತೀರಿ ಆ ಎಲ್ಲ ಟೈಪ್ ಮಾಡಿರುವಂಥ ಅಕ್ಷರಗಳು ಇಲ್ಲಿ ಸ್ಮಾಲ್ ಲೆಟರ್ಸ್ ಆಗುತ್ತೆ. ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್ ಆಗುತ್ತೆ. ಇದು ಮೂರನೇದು. ಸರ್, ಅಪ್ಪರ್ ಕೇಸ್ ಅಂತ ಮಾಡಿದರೆ ಎಲ್ಲ ಅಕ್ಷರಗಳು ಕ್ಯಾಪಿಟಲ್ ಆಗುತ್ತೆ ನೋಡಿ. ಇದಾದಮೇಲೆ ನೀವು ಇಲ್ಲಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದರೆ ನೀವೇನೆಲ್ಲ ಟೈಪ್ ಮಾಡಿರ್ತೀರಿ ಪ್ರತಿಯೊಂದು ಶಬ್ದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗುತ್ತೆ ನೋಡಿ. ನಾನು ಕ್ಲಿಕ್ ಮಾಡಿದೆ ನೋಡಿ, ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಶಬ್ದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗುತ್ತೆ ನೋಡಿ. ಈಗ ನೋಡಿ ಯಾವ ರೀತಿ ಇದೆ. ಟಾಗಲ್ ಇಲ್ಲಿ ಚೇಂಜ್ ಕೇಸ್ ಅಂತ, ಇಲ್ಲಿ ಟಾಗಲ್ ಕೇಸ್ ಅಂದರೆ ಇಲ್ಲಿ ರಿವರ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಶಬ್ದದ ಮೊದಲನೇ ಅಕ್ಷರ ಸ್ಮಾಲ್ ಆಗುತ್ತೆ, ಉಳಿದ ಅಕ್ಷರ ಕ್ಯಾಪಿಟಲ್ ಆಗುತ್ತೆ ನೋಡಿ. ಇದನ್ನು ಚೇಂಜ್ ಕೇಸ್ ಅಂತ ಹೇಳ್ತೀವಿ. 5 ಪ್ರಕಾರಗಳಿದೆ. ಸೊ ಈ ರೀತಿಯ ಪ್ರಶ್ನೆಗಳು ನೀವು ಈಗ 9th ಕ್ಲಾಸ್ನಲ್ಲಿ ಬಿಡಿಸ್ತೀರಿ. ಇದನ್ನು ಹೊರತುಪಡಿಸಿ ಗೌರ್ಮೆಂಟ್ ಸರ್ವೆಂಟ್ಗೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ನಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತಾ ಇದೆ. ಆಮೇಲೆ KPSC ಥ್ರೂ ಇರುವಂಥ ಎಲ್ಲ ನೇಮಕಾತಿ ಇರ್ಬೋದು, KS ಇರ್ಬೋದು, PDO, PSI, ಕಾನ್ಸ್ಟೇಬಲ್, ಸೊ ಯಾವುದೇ ರೀತಿ FDA, SDA ಒಂದು ಹುದ್ದೆಗಳಲ್ಲಿ ಒಂದು ಬೇಸಿಕ್ ಕಂಪ್ಯೂಟರ್ ಇದೆ. ಸೊ ಬೇಸಿಕ್ ಕಂಪ್ಯೂಟರ್ ವಿಷಯದಲ್ಲಿ ಈ ರೀತಿಯ ಪ್ರಶ್ನೆಗಳು ಕಾಮನ್ ಆಗಿದೆ. ಸೊ ನೀವು ಮುಂದೆ ಉದ್ಯೋಗಕ್ಕಾಗಿ ಏನು ತಯಾರಿ ಆಗ್ತಾ ಇದ್ದೀರಿ ಅದರ ತಯಾರಿ ಇಲ್ಲೇ ಆಗ್ತಾ ಇದೆ. ದ್ಯಾಟ್ಸ್ ವೈ ನಾನು ಪ್ರತಿಯೊಂದು ಕ್ಲಾಸ್ನಲ್ಲಿ ನಿಮಗೆ ಯಾಕೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಯಾಕೆ ಅಭಿನಂದನೆಗಳು ಹೇಳ್ತೀನಿ. NSQF ಅಡಿಯಲ್ಲಿ ನೀವು ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿರೋದಕ್ಕೆ. ಯಾಕಂದರೆ ನಿಮ್ಮ ಮುಂಬರುವಂಥ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಈ ಒಂದು ವಿಷಯ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಮಕ್ಕಳೇ. ಸೊ ಈಗ ಈ ರೀತಿ ಈ ಕೇಸ್ಗಳನ್ನು ಕೂಡ ನೀವು ವರ್ಕ್ ಮಾಡಬೇಕು. 5 ಕೇಸಸ್ ಇದೆ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನಂದರೆ ಚೇಂಜ್ ಕೇಸಸ್, ಹೌ ಮೆನಿ ಟೈಪ್ಸ್ ಆಫ್ ಕೇಸಸ್ನಲ್ಲಿ ಎಷ್ಟು ಪ್ರಕಾರ ಅಂದಾಗ ನೀವು ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್, ಟಾಗಲ್ ಕೇಸ್ 5 ಪ್ರಕಾರ ಬರುತ್ತೆ. ಇದನ್ನು ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೋಬೇಕು. ಪಾಲಕರಿರ್ಬೋದು, ಶಿಕ್ಷಕರಿರ್ಬೋದು. ಸೊ ನಾನು ಏನು ಪ್ರಶ್ನೆಗಳನ್ನು ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ, ಸೊ ಈ ಪ್ರಶ್ನೆಗಳನ್ನು ನೀವು ಕೂಡ ಅರೇಂಜ್ ಮಾಡಿ ನಮಗೆ ಈ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೂಡ ಟೈಪ್ ಮಾಡಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸರ್, ನಮ್ಮ ವೆಬ್ಸೈಟ್ಗೆ ಹೇಗೆ ರೀಚ್ ಆಗಬೇಕಂದ್ರೆ ಆ ರಿಲೇಟೆಡ್ ಆಗಿರುವಂಥ ವೀಡಿಯೋ ನಮ್ಮ ಚಾನಲ್ನಲ್ಲಿದೆ, ಅದನ್ನು ನೋಡಿ. ಅದರ್ವೈಸ್ ನಮ್ಮ ವೆಬ್ಸೈಟನ್ನು ಯಾವ ರೀತಿ ನೋಡಬೇಕು, ಅಲ್ಲಿ ಹೇಗೆ NSQF ಅಡಿಯಲ್ಲಿರುವಂಥ ಕಂಟೆಂಟನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಬೇಕು ಅಂತ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿದರೆ ನಿಮ್ಮ ಒಂದು ಬೇಡಿಕೆ ಇದೆ ಅಂತ ಅಂದ್ಕೊಂಡು ಮತ್ತೊಂದು ವಿಡಿಯೋನ ಸಪ್ರೇಟಾಗಿ ಮಾಡಿರ್ತೀನಿ. ಸೊ ಇದಾದ ಮೇಲೆ ಈಗ ಇಲ್ಲೊಂದಿದೆ ಆಪ್ಷನ್ಸು ಏನಂದರೆ ಇಲ್ಲಿ X ಕೆಳಗಡೆ 2 ಇದೆ, ಇಲ್ಲಿ X² ಅಂತ ಇದೆ. ಸರ್, ಹಾಗಂದರೆ ಏನು ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳು ವಿಶೇಷವಾಗಿ ಇದು ಎಲ್ಲಿ ಉಪಯೋಗ ಆಗ್ತದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ H ಇದೆ, ಇಲ್ಲಿ ಮುಂದೆ 2 ಅಂತ ನಾನು ಟೈಪ್ ಮಾಡಿದ್ದೀನಿ, H2. ಇದನ್ನು ಸ್ವಲ್ಪ ಬೋಲ್ಡ್ ಮಾಡ್ತೀನಿ ನಿಮಗೆ, ಯಾಕಂದರೆ ನಿಮಗೆ ಕಾಣಲಿ. ಎಸ್ ನೋಡಿ, ಈ ರೀತಿ ಬೋಲ್ಡ್ ಆಗಿದೆ. ಸೊ ಈಗ ನಮಗೆ ಈ ರೀತಿ 2 ಅಕ್ಷರಗಳನ್ನು ಸೆಲೆಕ್ಟನ್ನು ಮಾಡಿ ಇಲ್ಲಿ X ಇದೆಲ್ಲ, ಇಲ್ಲಿ ಏನು ನೋಡಿ ಸಬ್ಸ್ಕ್ರಿಪ್ಟ್ ಅಂತ ಇದೆ. ಸಬ್ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ, ಸಬ್ಸ್ಕ್ರಿಪ್ಟ್ ಅಂದರೆ
ಆ ಸೆಲೆಕ್ಟ್ ಮಾಡಿರೋ ಒಂದಿಷ್ಟು ಅಕ್ಷರಗಳು ಅಲ್ಲಿ ಸ್ಮಾಲ್ ಆಗುತ್ತೆ. ಸರಿ, ನಾನು ನಿಮಗೆ ಇನ್ನೊಂದು ಸಲ ಇನ್ನೂ ಕ್ಲಿಯರ್ ಮಾಡಿ ತೋರಿಸ್ತೀನಿ. ನಿಮಗೆ ಈ 2 ಲೈನನ್ನು ಸೆಲೆಕ್ಟ್ ಮಾಡ್ತೀನಿ, ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಬೋಲ್ಡ್ ಮಾಡಿರ್ತೀನಿ. ಎಸ್, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಚೆಸ್ ಎಂಬ ಒಂದು ಅಕ್ಷರವನ್ನು ಇಟ್ಕೊಂಡು ನಾನು ಸಬ್ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸಬ್ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡಿದಾಗ ಆ ಲೈನಲ್ಲಿ ನಾನು ಸೆಲೆಕ್ಟ್ ಮಾಡಿರುವಂಥ ವರ್ಡ್ ಮಾತ್ರ ಚಿಕ್ಕದಾಗುತ್ತೆ. ಅದು ಅದರ್ವೈಸ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಆವಾಗ ಏನಾಗುತ್ತೆ ನೋಡೋಣ. ಸೊ ಈಗ ಅದಕ್ಕೆ ನಾನು ಮತ್ತೊಂದು ಸೆಲೆಕ್ಟ್ ಮಾಡ್ತೀನಿ. ಸಬ್ಸ್ಕ್ರಿಪ್ಟ್ ಅಂದರೆ ಏನಾಯಿತು, ನಿಮ್ಮ ಒಂದು ಟೈಪ್ ಮಾಡಿರುವಂಥ ಲೈನ್ನಲ್ಲಿ ಅದೇನಾಗಿರುತ್ತೆ, ಅದೊಂದು ವರ್ಡ್ ಮಾತ್ರ ಚಿಕ್ಕದಾಗುತ್ತೆ. ಈಗ ಸ್ಕ್ವಯರ್ ರೀತಿಯಲ್ಲಿ ಬಂದಾಗ ಏನಾಗುತ್ತೆ ನೋಡ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ಬೋಲ್ಡ್ ಮಾಡ್ಕೊಳ್ತೀನಿ ನಿಮಗೆ ಸರಿಯಾಗಿ ಕಾಣಲಿ ಅಂತ ಹೇಳಿ. ಸೊ ಇಷ್ಟಾದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ ಇದಕ್ಕೆ ಏನಂತ ಕರೀತಾರೆ ಅಂದರೆ, ನೋಡಿ ಸಬ್ಸ್ಕ್ರಿಪ್ಟ್. ನೋಡಿ ಇಲ್ಲಿ ಇದು ಸಬ್ಸ್ಕ್ರಿಪ್ಟ್ ಇದೆ, ಇದು ಕೂಡ ಇಲ್ಲೇನಿದೆ ನೋಡಿ ಸೂಪರ್ ಸ್ಕ್ರಿಪ್ಟ್. ಸಬ್ಸ್ಕ್ರಿಪ್ಟ್ ಸೂಪರ್ ಅಂದರೆ ಮೇಲೆ, ಸಬ್ ಅಂದರೆ ಕೆಳಗಡೆ. ಸಬ್ ಕೆಳಗಡೆ ಅಂದರೆ ಆ ವರ್ಡ್ ಚಿಕ್ಕದಾಗತ್ತೆ. ಸೂಪರ್ ಸ್ಕ್ರಿಪ್ಟ್ ಅಂದರೆ ಏನು, ಸೂಪರ್ ಸ್ಕ್ರಿಪ್ಟ್ ಅಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಅಕ್ಷರದಲ್ಲಿ ಮತ್ತೆ ಏನಾಗುತ್ತೆ ಒಂದಿಷ್ಟು ಬದಲಾವಣೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ನೋಡೋಣ ವಾಟ್ ಮೇ ಹ್ಯಾಪನ್. ಇಲ್ಲಿ ನೋಡಿ ಸೂಪರ್ ಸ್ಕ್ರಿಪ್ಟ್ ಅಂದರೆ ಅದು ಆ ವರ್ಡಿನ ಗಾತ್ರ ಚಿಕ್ಕದಾಗುತ್ತೆ, ಬಟ್ ಆ ಲೈನ್ಗಿಂತ ಒಂದು ಸ್ವಲ್ಪ ಮೇಲೆ ಹೋಗುತ್ತೆ. ನೋಡಿ ನಾನು ಇದು ನಾರ್ಮಲ್. ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂದರೆ ಆ ಶಬ್ದ ಚಿಕ್ಕದಾಗಿ ಸ್ವಲ್ಪ ಮೇಲೆ ಹೋಗ್ತದೆ. ಸಬ್ಸ್ಕ್ರಿಪ್ಟ್ ಅಂದರೆ ಅದೇನಾಗುತ್ತೆ ಚಿಕ್ಕದಾಗ್ತದೆ, ಮತ್ತು ಅದು ಏನಾಗುತ್ತೆ ಅಲ್ಲಿ ಆ ನಾರ್ಮಲ್ ಲೈನ್ ಏನಿರುತ್ತಲ್ಲ ಅದು ಕೆಳಗಡೆ ಬರ್ತದೆ. ಸಬ್ಸ್ಕ್ರಿಪ್ಟ್, ಹೌದಾ, ಇದು ಸಬ್ಸ್ಕ್ರಿಪ್ಟ್, ಇದು ಸೂಪರ್ ಸ್ಕ್ರಿಪ್ಟ್. ಸೂಪರ್ ಅಂದರೆ ಮೇಲೆ, ಆ ಒಂದು ಫಾಂಟ್ಗಳು ಚಿಕ್ಕದಾಗುತ್ತೆ ಮೇಲೆ ಹೋಗುತ್ತೆ, ಇದು ಫಾಂಟ್ಗಳು ಚಿಕ್ಕದಾಗುತ್ತೆ ಕೆಳಗಡೆ ಬರ್ತದೆ. ದಿಸ್ ಮಚ್ ಓನ್ಲಿ. ಸೊ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ವಿಡಿಯೋವನ್ನು ನೀವು ಮನೆಯಲ್ಲಿ ನೋಡ್ಬೋದು. ಯಾಕಂದರೆ ತರಗತಿಯಲ್ಲಿ ಶಾಲೆಯಲ್ಲಿ ನೀವು ಏನು ಕಲಿಯುವಾಗ ಏನಾಗುತ್ತೆ 40 to 45 ಮಿನಿಟ್ಸ್ ಮಾತ್ರ ಈ ಒಂದು ತರಗತಿ ಇರೋದರಿಂದ ಕಂಪ್ಲೀಟಾಗಿ ಕಲಿಯಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನೀವು ಮನೆಯಲ್ಲಿ ಹೋಗಿ ನಿಮ್ಮ ಒಂದು ಮೊಬೈಲ್ ಓಪನ್ ಮಾಡಿ ಈ ವಿಡಿಯೋಗಳನ್ನು ನಿಮಗೆ ಎಲ್ಲಿವರೆಗೂ ಪರ್ಫೆಕ್ಟ್ ಆಗುತ್ತೆ ಅಲ್ಲಿವರೆಗೂ ನೋಡ್ತಾ ಹೋಗಿ, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ತಾ ಹೋಗಿ. ಈ ರೀತಿ ಮಾಡಿದಾಗ ಪರ್ಫೆಕ್ಷನ್ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾನು ಯೂನಿಟ್ 1 ಆದಮೇಲೆ FA1 ಎಕ್ಸಾಮನ್ನು ಯಾವ ರೀತಿ ಮಾಡಬೇಕು ಒಂದು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಅದು ಡಿಸ್ಕಸ್ ಕೂಡ ಮಾಡಿದ್ದೆ. ಈಗ ಶೀಘ್ರದಲ್ಲೇ ನಿಮಗೆ FA2 ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತೀನಿ. FA2 ಕ್ವಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡ್ತೀನಿ. ಜೊತೆಯಲ್ಲಿ ನಿಮಗೆ ಇನ್ನೂ ಅಸೈನ್ಮೆಂಟ್ ಕೂಡ ಕೊಡಬೇಕಾಗಿದೆ. ನಿಮಗೆ ಅಸೈನ್ಮೆಂಟ್ಸ್ಗಳನ್ನು ಕೂಡ ನಿಮಗೆ ಶೀಘ್ರದಲ್ಲಿ ಕೊಡ್ತೀನಿ. ಈಗಾಗಲೇ ಕೊಡಬೇಕಾಗಿತ್ತು, ಲೇಟ್ ಆಗಿದೆ. ಸೊ ಅಸೈನ್ಮೆಂಟ್ಸನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇಲ್ಲಿವರೆಗೆ ಆಗಿರುವಂತಹ ಒಂದು ಎರಡು ಏನು ಯೂನಿಟ್ ಆಗಿದೆ, ಯೂನಿಟ್ 1 ಯೂನಿಟ್ 2 ಮೇಲೆ ನಿಮಗೆ ಅಸೈನ್ಮೆಂಟ್ಸ್ ಪ್ರೊವೈಡ್ ಮಾಡ್ತೀನಿ. ಅದಾದ ನಂತರ ಮುಂದಿನ ಒಂದು ಅಸೈನ್ಮೆಂಟ್ ಕೊಡ್ತೇನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕೇವಲ 5 ಚಾಪ್ಟರ್ಸ್ ಇದೆ ಈ ಒಂದು IT-ಯಲ್ಲಿ. ಇದು 3ನೇ ಒಂದು ಯೂನಿಟನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ನ ಮುಂದಿನ ಆಪ್ಷನ್ಸನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.